ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನಾನು ನೋಡ್ರಿ ಇವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲೋಳಿ ಗ್ರಾಮಕ್ಕೆ ಬಂದನು. ನೋಡ್ರಿ ಇಲ್ಲಿ ಒಬ್ಬರು ಅಣ್ಣಾರು ಸುಮಾರು 6 ವರ್ಷಗಳಿಂದ ಶೈಲೇಜ್ ಮೇವನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ರೈತರು ನಿಮ್ಮ ಒಂದು ಏನು ಟಗರುಗಳಿಗೆ, ಆಡುಗಳಿಗೆ ಮತ್ತು ಎಮ್ಮೆ ಆಕಳುಗಳಿಗೆ ಎಲ್ಲಕ್ಕೂ ಶೈಲೇಜ್ ಮೇವನ್ನ ಹಾಕ್ತಿರ್ತೀರಿ. ಮತ್ತು ನೋಡ್ರಿ ಯಾರಾದರೂ ಒಂದು ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ. ಸೊ ಅವರಿಗಾಗಿ ಇವತ್ತಿನ ಈ ವಿಡಿಯೋ. ಸೊ ನಾವು ಇವತ್ತು ಅಣ್ಣಾರ ಪರಿಚಯ ಮಾಡ್ಕೊಂಡು, ಹಾಗೆ ಈ ಶೈಲೇಜ್ ಮೇವನ ಬಿಸ್ನೆಸ್ ಬಗ್ಗೆನೂ ತಿಳ್ಕೊಂಡು, ಹಾಗೆ ಈ ಶೈಲೇಜ್ ಮೇವನ ಬಗ್ಗೆ ಏನೇನು ಉಪಯೋಗ ಐತಿ, ಇದ್ರ ಬಗ್ಗೆ ಇದನ್ನು ಹಾಕೋದ್ರಿಂದ ದನಗಳಿಗಾಗಲಿ ಏನೇನು ಯೂಸಸ್ ಐತಿ, ಮತ್ತು ಈ ಶೈಲೇಜ್ ಮೇವನ್ನ ಇವರು ಬೇರೆ ದೇಶಗಳಿಗೆ ಆಯ್ತು, ನಮ್ಮ ದೇಶದಾಗಿನೂ ಎಲ್ಲ ಸ್ಟೇಟ್ಗಳಿಗೆ ಆಯ್ತು, ಡಿಸ್ಟ್ರಿಕ್ ಎಲ್ಲ ಕಡೆ ಕಳ್ಸತ್ತಾರ. ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಅವ್ರ ಕಡೆಯಿಂದ ಕೇಳೋಣ ಬನ್ನಿ. ಅಣ್ಣಾರ, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡ್ರಿ. ನನ್ನ ಹೆಸರು ಸಿದ್ಲಿಂಗ್ ಸಿದ್ದರಾಮ್ ಕಟ್ಟಿಕಾರೆ. ನಮ್ಮದು ರಾಜಾಪುರ ಊರಿ, ಕಲ್ಲೋಳಿಂದ ಸನಿಯಾಗ ಕಲ್ಲೋಳಿಗೆ ರಾಜಾಪುರಕ್ಕೆ ನಡುವುದು ರೀ. ಜಾಸ್ತಿ ಎಲ್ಲ ವಹಿವಾಟಿರೋದು ಕಲ್ಲೋಳಿಂದ ರೊಟೇಷನ್ ಐತ್ರಿ ನಮ್ಮದು. ಹಿಂಗಾಗಿ ನಾವು ಇಲ್ಲೇ ಸ್ಟಾರ್ಟ್ ಮಾಡಿರಿ. ಕಲ್ಲೋಳಿಂದ 1 ಕಿಲೋಮೀಟರ್ ಆಗತೈತೆ ರೀ. ಓಕೆ. ಮೊದಲನೇದಾಗಿ ರೀ ಅಣ್ಣಾರ, ಶೈಲೇಜ್ ಅಂದ್ರೆ ಏನು ರೀ? ಶೈಲೇಜ್ ಅಂದ್ರೆ ರೀ, ಈಗ 12 ತಿಂಗಳು ಎಲ್ಲ ಹಸಿ ಮೇವು ದನಗಳು ಸಿಗಂಗಿಲ್ಲ ಸರ್. ಮತ್ತು ಹೆಚ್ಚಿನ ಪ್ರಮಾಣ ಹಸಿ ಮೇವು ಕೊಡೋದ್ರಿಂದ ದನಗಳಿಗೆ ಪ್ಯಾಟ್ ಆಯ್ತು ಮತ್ತು ಹಸಿ ಒಣಕ್ಕೆ ಸಿಗಂಗಿಲ್ಲ ಹಸಿ ಮೇವ್ರಿ. ಹಿಂಗಾಗಿ ಇದನ್ನ ಶೈಲೇಜ್ ಪರ್ಫಾರ್ಮೆನ್ಸ್ ಇಟ್ಕೊಂಡ್ರೆ ಇಂಥದೊಂದು ರೆಡಿ ಮಾಡಿ ಇಟ್ಕೊಂಡ್ರೆ 12 ತಿಂಗಳು ಯೂಸ್ ಮಾಡುವಂಥದಕ್ಕೆ ಶೈಲೇಜ್ ಅಂತಾರೆ. ಶೈಲೇಜ್ ಅಂತಾರೆ ಅಂದ್ರೆ ನಮಗೆ ಎಲ್ಲಾ ಟೈಮ್ದಾಗ ಹಸಿರು ಮೇವು ಸಿಗಂಗಿಲ್ಲ. ಸೊ ಅದನ್ನ ಯಾವಾಗ ಹಸಿರು ಮೇವು ಇರ್ತೈತಿ ಅದನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಡೀತೆ. ಸ್ಟೋರ್ ಮಾಡಿ ಇಟ್ಟಿದ್ಕನ ಶೈಲೇಜ್ ಅಂತಾರೆ. ನೀವು ಎಷ್ಟು ವರ್ಷಗಳಿಂದ ಮಾಡತ್ತೀರ ಇದನ್ನ? ನಾವು 6 ವರ್ಷ ಮಾಡಕತ್ರಿ. ಇವಾಗ ಬಿಸ್ನೆಸ್ ಆಗೈತ್ರಿ ದೊಡ್ಡ ಪ್ರಮಾಣದಾಗ. ಹ್ಞೂ ರೀ. ಫಸ್ಟ್ ನಮ್ಮ ಮನೆಗೆ ಅಂತೇಳಿ ಆ ಟನ್ನಿನ ಬ್ಯಾಗ್ ತುಂಬಿಟ್ಕೊತಿದ್ರು ನಾವು. ಅದು ಭಾಳ ಲಾಸ್ ಆಗಕೈತ್ರಿ. ಅದ ಟೂ ಬರೋದು ಮತ್ತು ಇಲ್ಲಿ ಕಡ್ದು ಮತ್ತು ಗಿಡಕ್ಕೆ ಜಾಗದು ಭಾಳ ಬೇಕಾದ್ರಿ. ಅದಕ್ಕೆ ಆನಂತರ ಏನು ಮಾಡಿದ್ವಿ, ನಾವು 50 kg ಬ್ಯಾಗ್ ಮಾಡೋಕೆ ಮನೆಗೆ ಯೂಸ್ ಮಾಡ್ಕೊತೀವ್ರಿ. ಒಂದು ಸಣ್ಣ ಮಿಷನ್ ತಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಸಣ್ಣ ಮಿಷನ್ಲೆ ಸ್ಟಾರ್ಟ್ ಮಾಡಿ ಮನೆಗೆ ಇಟ್ಕೊತಿದ್ದು. ಹಂಗೆ ಲೋಕಲ್ದವ್ರು ನಮ್ಗೊಂದು 2 ಚೀಲ ನಿಮ್ಗೊಂದು 2 ಚೀಲ ಅಂತ ಕೂಡ ಅನ್ನಕದ್ರಲ್ಲ. ಅದು 1 ಚೀಲ 2 ಚೀಲ ಅನ್ಕೋತನ ಇವತ್ತು 15ರಿಂದ 20 ಟನ್ಗೆ ಹೋಗ್ಬಿಟ್ಟೈತ್ರಿ. ನಾವು ಒಂದು ದಿನಕ್ಕೆ ರೀ? ಹ್ಞೂ ರೀ. ಒಂದು ದಿನಕ್ಕೆ 15ರಿಂದ 20 ಟನ್ ರೆಡಿ ಮಾಡ್ತೀವಿ ನಾವು. ಒಂದು 2 ಚೀಲ ಮಾಡ್ಕೋತ 15-20 ಟನ್ಗೆ ಹೋಗಿದ್ವಿ. ಅಣ್ಣಾರ, ಇವಾಗ ಶೈಲೇಜ್ ಅಂದ್ರೆ ರೀ ಯಾವ್ಯಾವ ಮೇವು ಯೂಸ್ ಮಾಡ್ತೀರಿ ನೀವು? ಇದಕ್ಕೆ ಹೆಂಗದ ಸರ್, ಮೆಕ್ಕೆಜೋಳದ ಅಂದ್ರೆ ಪವರ್ಫುಲ್ ಶೈಲೇಜ್ ಸರ್. ಅದ್ರಾಗ ಹಾಲಿನ ಕಂಟೆಂಟ್ಸ್ ಇರ್ತೈತ್ರಿ ಸರ್, ಪ್ರೋಟೀನ್ ಕಂಟೆಂಟ್ಸ್ ಭಾಳ ಇರ್ತೈತ್ರಿ. ಈ ಕಬ್ಬಿಂದು ಮತ್ತು ಸ್ವೀಟ್ ಕಾರ್ನು ಯಾವುದೂ ನಡೆಯಂಗಿಲ್ಲ ಸರ್. ಅವು ಏನು ಉಪಯೋಗ ಆಗೋದಿಲ್ಲ ಅವ್ರು. ಈಗ ಮೆಕ್ಕೆಜೋಳ, ಹಬ್ರೆಡು ಮತ್ತು ಜವಾರಿ ಇವು 2 ಗೊಂಜ ಮಾತ್ರ ಪವರ್ಫುಲ್ ಶೈಲೇಜ್ ಆಗ್ತದೆ ಸರ್. ಅದ್ರ ಅಣ್ಣಾರ, ಇವಾಗ ನೀವು ಶೈಲೇಜ್ ಮಾಡತ್ತೀರಿ. ಸೊ ನಾವು ಮೊದಲು ಈಗ ಏನಾರ ಶೈಲೇಜ್ ಮಾಡ್ಬೇಕಂತ ಅನ್ಕೊಂಡು ಅಂದ್ರೆ ರೀ, ನಾವು ಮೊದಲು ಮಾರ್ಕೆಟಿಂಗ್ ನೋಡ್ಬೇಕ್ರಿ, ಏನು ಅದು ಹೊಲ ಆತು ನೋಡ್ಬೇಕ್ರಿ ನಾವು ಅದು ಮೆಕ್ಕೆಜೋಳದ್ರಿ? ಸರ್ ಎಲ್ಲಾನು ಮೇಂಟೈನ್ ಮಾಡ್ಬೇಕು ಸರ್. ಇವಾಗ ನೀವು ಶೈಲೇಜ್ ಮಾಡ್ತಾರಂದ್ರೆ ನಿಮ್ಮದು ಕಷ್ಟ ದಿವ್ಸಕ್ಕೆ ಹೆಚ್ಚು ಕಡಿಮೆ ಒಂದು 10 ಟನ್ ಎವರೇಜ್ ಮಾಡಿರಿ ಅಂದ್ರೆ ರೀ, ನಮ್ಗೆ 10 ಟನ್ ಮೇವು ಎಷ್ಟು ಪ್ರಮಾಣ ಬೇಕು ನಮಗೆ ಮೇವು. ಮತ್ತು ಎಲ್ಲಿಂದ ಖರೀದಿ ಮಾಡಬೇಕು, ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು ರೀ. ಶೈಲೇಜ್ ಮೇವಿಂದ, ಗೊಂಜಾಳ ಮೇವಿಂದು ಒಬ್ಬರು ಮೇವು ಸರಿ ಇರೋದಿಲ್ಲ, ಬಗಲ ಮುರಿದಿರ್ತಾರೆ. ಇದನ್ನೆಲ್ಲ ನೋಡ್ಕೋಬೇಕ್ರಿ. ಫಸ್ಟ್ ಕ್ವಾಲಿಟಿ ನಾವು ಯಾವ ಮಾರ್ಕೆಟಿಂಗಿಂತನೂ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು. ತಾನೇ ಮಾರ್ಕೆಟಿಂಗ್ ಕೊಂದ ಸರ್. ಅದ್ರ ನಮ್ಮದು ಕ್ವಾಲಿಟಿನ ಸರಿ ಇಲ್ಲಕಂದ್ರೆ ಮಾರ್ಕೆಟಿಂಗ್ ಯಾವತ್ತೂ ಕೊಂಡಂಗಿಲ್ಲ ರೀ. ಈಗ ಒಂದು ಕಸ್ಟಮರು ಚಲೋ ಆಗಿತ್ತಂದ್ರೆ 4 ಮಂದಿ ಹೇಳ್ತಾನೆ ರೀ, ಸುಮಾರು 10 ಮಂದಿ ಹೇಳ್ತಾನೆ ರೀ. 4 ಮಂದಿ ಚಲೋ ಹೋಗಿ ಮಾಡ್ಯಾನ ಮಾರ್ಕೆಟಿಂಗ್ ತಾನೇ ಕೊಂದ ಸರ್. ನೀವು ಮಾರ್ಕೆಟಿಂಗ್ ನೀವು ಹುಡುಕಾಡ್ಕೋತ ಹೋಗೋದಲ್ರಿ, ನಿಮ್ಮನ್ನ ಹುಡುಕಾಡ್ಕೋತ ಮಾರ್ಕೆಟಿಂಗ್ ಬರ್ತದೆ ಕ್ವಾಲಿಟಿ ಮಾಡ್ರಿ ಅಂದ್ರೆ. ಹ್ಞೂ ರೀ, ಕ್ವಾಲಿಟಿನ ಇಂಪಾರ್ಟೆಂಟ್ ಅದಕ್ಕೆ ಮೊದಲು. ಇವಾಗ ಯಾರಾದರೂ ಒಬ್ರಿ ನಾವು ಶೈಲೇಜ್ ಮೇವು ಮಾಡಬೇಕು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡ್ರಿ, ಅವರಿಗೆ ಸ್ಟಾರ್ಟಿಂಗ್ ಆಗಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕ್ರಿ ಮತ್ತು ಏನೇನು ಮೆಷಿನ್ ಬೇಕಾಕವ್ರಿ? ಸರ್ ನೋಡ್ರಿ, ಇದ್ರಾಗ 1 ಲಕ್ಷದಿಂದ ಹಿಡ್ಕೊಂಡು 20 ಲಕ್ಷ ತನಕ ಮಿಷನ್ ಅದಾವ ಸರ್. ಅವ್ರು ನಾವು ಮಾಡೋ ಕೆಪಾಸಿಟಿ ಮೇಲೆ ಅವು ಮಿಷನ್ ಗೊತ್ತಾರ ನಡೀತದೆ ಸರ್. ಇವತ್ತು 1 ಲಕ್ಷದಾಗ ರೆಡಿ ಆಗೋಂಗದವ್ರಿ, 20 ಲಕ್ಷ ರೂಪಾಯಿ ತನಕ ಮಿಷನ್ ಅದಾವ್ರಿ ಇದ್ರು. ಇವಾಗ ನಿಮ್ಮ ಕಡೆ ಏನೇನು ಅದಾವ್ರಿ? ಸರ್ ನಾವು ಟ್ರ್ಯಾಕ್ಟರ್ಲೆ ಚಾಪ್ ಕಟ್ರ್ ಮಾಡ್ತೀವಿ ಸರ್. ಅಂದ್ರೆ ನಮ್ಮದು ಹೆಂಗ್ರಿ, ಡೈಲಿ 20 ಟನ್ ರೆಡಿ ಆಗುವಂಥ ಮಿಷನ್ ಹೋದವ್ರು ನಮ್ಮೂರಿಗೆ. ನಮ್ಮದು ಅಷ್ಟು ಟಾರ್ಗೆಟ್ ಮಾಡಿದ್ರು ನಾವು. ಡೈಲಿ 20 ಟನ್ ರೆಡಿ ಆಗುವಂಥ ಮಿಷನ್ ತಂದಿಟ್ಬಿಟ್ಟು ನಾವು ಒಂದು ದಿವಸಕ್ಕೆ 20 ಟನ್ ರೆಡಿ ಮಾಡೋದು. ಟ್ರ್ಯಾಕ್ಟರ್ ಮೇಲೆ ಚಾಪ್ ಕಟ್ರು. ಹ್ಞೂ ರೀ, ಟ್ರ್ಯಾಕ್ಟರ್ ಮೇಲೆ ಚಾಪ್ ಕಟ್ರು, ಪೌಡಿ ಹತ್ತಿಯಾರಿ. ಇದನ್ನ 4 ಮಿಷನ್ ಡ್ರಮ್ ರೀ. ಇದಕ್ಕೆ ಕರೆಂಟ್ ನಮಗೆ ಸಪ್ಲೈ ಅಲ್ಲ, ಇದಕ್ಕೆ ಸೋಲಾರ್ ವ್ಯವಸ್ಥೆ ರೀ. ಒಟ್ಟು ನಮ್ಗೆ ಯಾಕೆ ಕರೆಂಟ್ ಯೂಸ್ ಇಲ್ಲ, ಏನೂ ಇಲ್ಲ ರೀ. ಒಟ್ಟು ದಿವಸಕ್ಕೆ 20 ಟನ್ ರೆಡಿ ಆಗುವಂಥದ್ದು ಒಂದು ಇದನ್ನ ಮಾಡಿಬಿಟ್ಟಿದ್ರು ಸರ್. ಇದಕ್ಕೆ 1,80,000 ರೂಪಾಯಿ ಬದೈತೆ ಸರ್ ಇದಕ್ಕೆ. ಸೋಲಾರ, ಇನ್ವರ್ಟರ್ ಎಲ್ಲ ಸರ್ ಎಲ್ಲ ಕೂಡ ಒಂದು 6 ಲಕ್ಷ ರೂಪಾಯಿ ಎಸ್ಟಿಮೇಟ್ ನೋಡಿ ಸರ್. ಇದು ಒಂದು ಎಲ್ಲ ಅದಕ್ಕೆ ಟ್ರ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ರೀ. ಹಿಂಗಾಗಿ ಒಂದು 6-7 ಲಕ್ಷ ರೂಪಾಯಿ ಲಕ್ಷ ರೆಡಿ ಮಾಡಿದ್ವಿ ಸರ್ ಎಲ್ಲ ರೀ. ಅದು ಚಾಪ್ ಕಟ್ರು ಹಿಡ್ಕೊಂಡ್ರೆ? ಹ್ಞೂ ಸರ್. ಓಕೆ ರೀ. ಸರ್ ಇವಾಗ ರೀ ನೀವು ಗೊಂಜಾಳ ಹುಡುಕ್ತಿರಿ ಈಗ ರೈತರ ಕಡೆಯಿಂದ ರೀ, ಅದನ್ನ ಎಲ್ಲ ಕಡೆ ಹೆಂಗೆ ಹುಡುಕ್ತಿರಿ?
ಸರ್ ನಾವು ಡೈಲಿ 20 ಟನ್ ಅಂದ್ರೆ ನಿಮಗೆ ಭಾಳ ಮೇವು ಬೇಕಾಕೈತ್ರಿ. ಅವ್ನು ಹೆಚ್ಚು ಕಡಿಮೆ ಒಂದು ಎಕರೆದಷ್ಟೇ ಬೇಕ್ರಿ ಮೇವ್ರಿ. ಎಕರೆಗೆ ನಮ್ಮ ಏರಿಯಾದಾಗ 25-28 ತನಕ ಇಳುವರಿ ಬೀಳ್ತಾವ್ರಿ. ಒಂದು ಎಕರೆಗೆ 20 ಟನ್ 20-28 ತನಕ ಇವರೇಜ್ ಬೀಳ್ತಾವ. ಕಮ್ಮಿ ಅಂದ್ರೆ 20 ಬೀಳ್ತಾವ್ರಿ, ಹೆಚ್ಚಿಗೆ ಅಂದ್ರೆ 28 ತನಕ ಬಿದ್ದಾವ್ರಿ. ಇಲ್ಲೇ ನಮ್ಮ ಲೋಕಲ್ ರಗಡ್ ಮಂದಿ 28 ತನಕ ಬೆಳೆದ್ಕೊಂಡಾರ. ಒಬ್ಬ ಕೆಲವ್ರು 30 ಟನ್ ಬೆಳೆದಾರೆ. ಹ್ಞೂ ರೀ. ನಾವೇನು ಮಾಡ್ತೀವಿ ಅವ್ರಿಗೆ ಫಸ್ಟ್ ಟೈಮ್ದಾಗ ಅವ್ರು ತೊಗೋತಾರಲ್ಲ ವಿಶ್ವಾಸ ಇರೋದಿಲ್ಲ ಅವ್ರಿಗೆ. ನಾವೇನು ಮಾಡ್ತೀವಿ ಹೋಯ್ತು ಅಂದವ್ರಿಗೆ ಇಂಥ ಅಡ್ವಾನ್ಸ್ ಕೊಟ್ಟು ಅವ್ರ ಕಡೆಯಿಂದ ಅಗ್ರಿಮೆಂಟ್ ಮಾಡ್ಕೊತೀವಿ. ಅಂದ್ರೆ ಅವ್ರಿಗೊಂದು ಹೋಯ್ತಾರ ಒಂದು ಬೆಳ್ಸಕ್ಕೆ ಧೈರ್ಯ ಆಗಿಬಿಡ್ತೈತ್ರಿ. ಈಗ ಕೆಲವೊಬ್ರು ಏನು ಮಾಡ್ತಾರೆ ಹೋಯ್ತರು ಅಂದ್ರನ್ನ ಲಾಸ್ಟ್ ಮೂಮೆಂಟ್ದಾಗ ನಮಗೆ ವಾಯ್ಲ್ ಅಂದ್ ಬಿಡ್ತಾರೆ. ಅವಾಗ ಅವ್ರು ರೈತರು ಏನು ಮಾಡ್ಬೇಕು ತಿಳಿಯಂಗಿಲ್ಲ ಅವಾಗ ರೀ. ಮತ್ತು ಇದು ಹೆಂಗ್ರಿ ನಮ್ಮದು 70-75 ಕಟಿಂಗ್ ಆಕೈತ್ರಿ ಅದು ರೈತರಿಗೆ. ಅಂದ್ರೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡು ಅಷ್ಟು ಟೈಮ್ ಕಟಿಂಗ್ ಮಾಡಿ ಕೊಡ್ತೀರಿ ಅವ್ರಿಗೆ. ಬಟ್ ಅವ್ರಾಗೆ ತಂದುಗಿತ್ತಂದ್ರೂ ಒಂದು ರೇಟ್ ಕೊಡ್ತೀರಿ ಅವ್ರು ಕಟಿಂಗ್ದು ಟ್ರಾನ್ಸ್ಪೋರ್ಟ್ ಚಾರ್ಜ್ ರೀ. ಇಲ್ಪ ನಮ್ಮ ಕಡೆ ಟ್ರಾನ್ಸ್ಪೋರ್ಟ್ ಇಲ್ಲ ಕಟಿಂಗ್ ಇಲ್ಲ, ನಮ್ಮ ಲೇಬರ್ನ ಕಳಿಸ್ರೆ ಕಟಿಂಗ್ ಮಾಡ್ಸ್ಕೊಂಡ್ಬರ್ತೀವಿ ನಾವು ರೀ. ಟನ್ ಲೆಕ್ಕದಾಗ ತೊಗೋತೀವಿ ನಾವು ರೀ. ಅಂದ್ರೆ ರೈತರಿಗೆ ಬೆಳೆದ ದಿನದಿಂದ ಹಿಡ್ಕೊಂಡು 70 ದಿನದೊಳಗೆ ಕಟಿಂಗ್ 70 ದಿನ ಕಟಿಂಗ್ ಸ್ಟಾರ್ಟ್ ಆದ 75 ದಿನದೊಳಗೆ ಕುಲ ಮಾಡಿ ಕೊಡ್ತಾರೆ ಅಷ್ಟೇ ಅವ್ರಿಗೆ ನಾವು. ಸರ್ ಇವಾಗ ಮೇವಿನ ಕ್ವಾಲಿಟಿ ಎಲ್ಲ ಹೆಂಗೆ ನೋಡ್ತೀರಿ ನೀವು? ಸರ್ ಮೇವಿನ ಕ್ವಾಲಿಟಿ ಏನೈತಿ ಇತ್ರದೇ ಆದಂಥದ್ದು ಒಂದು ಸ್ವಲ್ಪ ಇದೈತೆ ಸರ್. ಹೆಂಗ್ರಿ ಈಗ ಹಾಲುಗಳು ಇರ್ಬೇಕು ಸರ್, ಚೂಟ ಹಾಲು ಬರ್ಬೇಕ್ರಿ. ಪರ್ಫಾರ್ಮೆನ್ಸ್ ಅದು ಅಷ್ಟು ಬಂದ್ರನ ಕ್ವಾಲಿಟಿ ಬರ್ತದೆ. ಯಾಕೆ ಕ್ವಾಲಿಟಿ ಬರ್ತೈತೆ ಸರ್, ಭಾಳ ಹೇಳಿದ ನೀರು ಮೋಚೋರು ಜಾಸ್ತಿ ಆತಂದ್ರೆ ಕೊಳಿ ಚಾನ್ಸಸ್ ಭಾಳ ಇರ್ತೈತೆ ಸರ್. ಯಾಕಂದ್ರೆ ನಾವು ಕೊಡುವಂಥ ಶೈಲೇಜ್ ರೈತರು 1 ವರ್ಷ ಗ್ಯಾರಂಟಿ ಕೊಡ್ಬೇಕ್ರಿ ನಾವು. ಮತ್ತು ನಮಗಾದ್ರೂ 1 ವರ್ಷ ಗ್ಯಾರಂಟಿ ಕೊಡ್ತಾ ಅಂಥ ಕ್ವಾಲಿಟಿ ಮೇವು ಬೇಕ್ರಿ ನಮಗೆ. ಯಾಕಂದ್ರೆ ರೈತರು ಇವತ್ತು ಓದು ನಾಳೆ ತಿಪ್ಪ ಚಲೋ ಅಂದದಲ್ಲ, ಇದು ಹಸಿ ಮೇವನ್ನ ಇಟ್ಟು ಹಾಕ್ಬೇಕಾಗತ್ರಿ ಅದನ್ನು. ಮತ್ತು ನಾವು ಚೀಲ ಮೇಲೆ ಆದ್ರೂ ರೆಡಿ ಮಾಡಿದ್ವಿ. ಈಗ ನಾವು 1 ವರ್ಷ ಗ್ಯಾರಂಟಿ ರೀ. ಇಲ್ಲಿ ಒಂದು ಕಡಿವಂಗಿಲ್ಲ ರೀ, ಚೀಲ ಡ್ಯಾಮೇಜ್ ಆಗಲಿಕ್ಕೆ 1 ವರ್ಷ ತನಕ ಇಟ್ಟು ಹಾಕಿದ್ರೆ ಗ್ಯಾರಂಟಿ ಕೊಡ್ತೀವಿ. ನಮಗೆ ಗ್ಯಾರಂಟಿ ಕೊಡ್ಬೇಕಂದ್ರೆ ಕ್ವಾಲಿಟಿ ಮೇವು ಬೇಕ್ರಿ ನಮಗೆ ಸರ್. ಆ ಕ್ವಾಲಿಟಿ ಮೇವು ನಮಗೆ ರೈತರು ಬೆಳೆದು ಕೊಡ್ತಾರೆ, ನಾವು ಅಗ್ರಿಮೆಂಟ್ ಮಾಡ್ಕೋದ್ರಿ. ಇವಾಗ ಮಾಯ್ಶ್ಚರ್ ಎಷ್ಟು ಇರ್ಬೇಕ್ರಿ ಅದ ಸರ್? ಮಾಯ್ಶ್ಚರ್ ಅಂದ್ರೆ ಹೆಂಗಿರ್ತೈತೆ ಸರ್, ನೀರಿನ ಅಂಶ ಮೇಲೆ ಇರ್ತೈತೆ ಸರ್ ಅದ. ಈಗ 70 ಅಂದ್ರೆ 60% ಇತ್ತಂದ್ರೆ ನಾವು ನೀರಿನ ಪ್ರಮಾಣ ಇಲ್ಲಿ ಏನು ಔಷಧಿಯಾಗಿ ನೀರು ಮಾಡ್ಕೋತಿರ್ಲಿಲ್ಲ, ಕಮ್ಮಿ ಮಾಡ್ಕೋಬೇಕು ಸರ್. ಒಂದೊಂದು ಮಡ್ಡಿ ಏರಿಯಾದಾಗ ಇರ್ತಾವೆ ಸರ್, 50-40 ತನಕ ಇರ್ತಾವೆ ಸರ್, 50-40 ತನಕ ಇರ್ತಾರೆ. ಅದಕ್ಕೆ ನಾವು ನೀರು ಮಾಯ್ಚರ್ ಜಾಸ್ತಿ ಮಾಡ್ಕೊ ಅಂದ್ರೆ ನೀರಿನ ಇದಕ್ಕೆ ಸಮತಟ್ಟ ಪ್ರಮಾಣ ಇಡ್ಬೇಕ್ರಿ ಸರ್ ಇದಕ್ಕೆ. ಈಗ ನೀರು ಭಾಳ ಕಮ್ಮಿ ಮಾಡಿದ್ರೆ ಡ್ರೈ ಮೇವು ಆಗೋದು, ಶೈಲೇಜ್ ಆಗಂಗಿಲ್ಲ ಸರ್. ಹೆಚ್ಚಿನ ಪ್ರಮಾಣ ನೀರು ಮಾಯ್ಚರ್ ಜಾಸ್ತಿ ಇಟ್ಟು ಅಂದ್ರೂ ಕೊಳ್ತು ಹೋಗ್ಬಿಡ್ತದೆ ಸರ್ ಇದ್ರ. ಹಂಗೆ ಅದು ಫ್ಲಾಟ್ ಮೇಲೆ ನೋಡ್ಕೊಂಡು ಇಲ್ಲಿ ಕಟಿಂಗ್ ಆಗೋದ್ನಾಗ ಗೊತ್ತಾಗತ್ತೆ ಸರ್. ಅದು ಕಟಿಂಗ್ನಾಗ ನೋಡ್ಕೊಂಡು ಅದಕ್ಕೆ ಪ್ರಮಾಣದಾಗ ನೀರು ಇದು ಮಾಡ್ತೀವಿ ಸರ್ ನಾವು. ಅಂದ್ರೆ ಮಿನಿಮಮ್ ಅಂದ್ರು ಒಂದು 4 ಲೀಟ್ರದಿಂದ ಒಂದು 8 ಲೀಟ್ರ್ ಒಳಗೆ ನೀರು ಹೆಚ್ಚು ಕಡಿಮೆ ತಗೋದು ಸರ್. ಓಕೆ ಸರ್. ಇವಾಗ ರೀ ನೀವು ಡೈಲಿ 20 ಟನ್ ನಾವು ಶೈಲೇಜ್ ಮಾಡ್ತು ಅಂದ್ರಿ. ಹ್ಞೂ ಸರ್. ಓಕೆ, ವರ್ಷದ ಪೂರ್ತಿ ಈಗ ರೈತರೆಲ್ಲ ನಮ್ಗೆ ಗೊಂಜಾಳ ಬೆಳೆಯಂಗಿಲ್ಲ ರೀ, ಎಲ್ಲ ಉಳ್ಕಾದ ದಿನದೊಳಗೆ ಹೆಂಗೆ ಮಾಡ್ತಾರೆ ಸರ್? ನಾವು ಈಗ ರೈತರ ಕಡೆ ಅಗ್ರಿಮೆಂಟ್ ಮಾಡ್ಕೋದು ಅದ್ರ ಸಂಬಂಧ ಸರ್. ನಮಗೆ ಈ ಟೈಮ್ನಾಗ ನೀವು ಬೆಳೆದು ಕೊಡ್ತಾರೆ ಅಂದ್ರೆ ನಾವು ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ. ಅವ್ರು ಏನು ಮಾಡ್ತಾರೆ, ಈಡು ಹೊಲ್ದಾಗ ಇರ್ತಾರಲ್ಲ ಅವ್ರಿಗೆ ಏನು ಅನ್ಸುತ್ತೆ ಸರ್, 1 ಎಕರೆಗೆ ಮಿನಿಮಮ್ 25 ಟನ್ ಹೊಡೆದ್ರು ರೀ. ಈಗ ಇವತ್ತು ರೇಟ್ ನಡೆದಿದ್ದು 3,000 ರೂಪಾಯಿ ನಡೆದೈತೆ ಸರ್. 75,000 ರೂಪಾಯಿ ರೊಕ್ಕ ಸರ್ ಅವ್ರದ್ದು. ಅಂದ್ರೆ ಈಗ 1 ಟನ್ ಗೊಂಜಾಳಕ್ಕೆ ರೀ 3,000 ರೂಪಾಯಿ ರೇಟ್ ಈಗ ನಡೆದಿದ್ದು 3,000 ರೂಪಾಯಿ ನಡೆದ ಸರ್. ಅಂದ್ರೆ ಸರ್ ಹೆಂಗ್ರಿ ಒಂದು ಸ್ವಲ್ಪ ರೇಟ್ ವೆರಿಫಿಕೇಶನ್ ಆಗಿದೆ ಸರ್. ಇದು ಒಂದು ಸ್ವಲ್ಪ ಸೀಸನ್ದಾಗ ಕಮ್ಮಿ ರೀ, ಇದು ಆಗ್ತಿರ್ತೈತಿ. ಅದು ಇವತ್ತಿನ ರೇಟ್ನಾಗ ನೋಡ್ತಾನೆ 3,000 ರೂಪಾಯಿ ರೇಟ್ ನಡೆದ ಸರ್. 3,000 ರೂಪಾಯಿ ಸರ್ ನಮ್ಮ ಲೆಕ್ಕಲ್ಲಿ 75,000 ರೂಪಾಯಿ ಆತ್ರಿ. 25 ಟನ್ ಬೆಳೆದ್ರು ರೀ. 75,000ದಾಗ ರೀ ಎಷ್ಟು ಖರ್ಚಾಗೋದು ಸರ್ ಇವ್ರಿಗೆ? 1 ಎಕರೆಗೆ 2 ಪ್ಯಾಕೆಟ್ ರೀ. ಈಗಂತೂ ಕೊಳೆನಾಶಕ ಎಲ್ಲ ಔಷಧಿನ ಬಂದೈತಿ, 1,000 ರೂಪಾಯಿ ಔಷಧಿ ರೀ. ಒಂದು 7-8 ನೀರು ಎಲ್ಲ ಕೂಡ ಒಂದು 10,000 ರೂಪಾಯಿ ಖರ್ಚು ಮಾಡ್ತಾರೆ ಸರ್. ಹೆಚ್ಚು ಕಡಿಮೆ ಲೇಬರ್ ಹಿಡ್ಕೊಂಡು ಎಲ್ಲ ಕೂಡ 10,000 ರೂಪಾಯಿ ಖರ್ಚು, 65,000 ರೂಪಾಯಿ ಸರ್. ಕಮ್ಮಿ ಅಂದ್ರೂ ರೀ 4 ಪೀಕ್ ತೆಗಿತಾರೆ ಆರಾಮ್ ಸರಿ ವರ್ಷದಾಗ ರೀ. ಬ್ಯಾಸಿಗೆ 2-3 ತಿಂಗಳು ಬಿಟ್ಟರು 4 ಪೀಕ್ ರೀ ಸರ್. 65 × 4 ಎಷ್ಟು ಆತ್ರಿ? ಒಂದು 2,60,000 ರೂಪಾಯಿ ಆಯ್ತು ಸರ್. ನಿಮ್ಮ ಕಬ್ಬು ಎಷ್ಟು ಆಗೋದೈತ್ರಿ ಅದಕ್ಕೆ? ಒಬ್ಬೊಬ್ಬ 1,00,000 ರೂಪಾಯಿ ಕಬ್ಬು ಐತ್ರಿ, ಅವ್ರಿಗೂ ಡಬಲ್ ಆದಾಯ ಆಕೈತ್ರಿ. ಅದ ಡಬಲ್ ಆದಾಯ ಐತ್ರಿ ಅವ್ರಿಗೂ ರೀ. 2.5 ಲಕ್ಷ ರೂಪಾಯಿ ಇನ್ಕಮ್ ಬರೋ ಚಲೋ ರೀ ಸರ್. 1 ಲಕ್ಷ ರೂಪಾಯಿ ಕಬ್ಬು ಬರೋ ಚಲೋ ರೀ. ಅಂದ್ರೆ ಕಬ್ಬಿಗೆ ವರ್ಷಾನ್ಗಂಟ್ಲೆ ಕೊಂಡ್ಬೇಕ್ರಿ. ನಮ್ಮ ಕಬ್ಬಿಂದು 70 ದಿನಕ್ಕೊಮ್ಮೆ ನಮ್ಗೆ ಗೊಂಜಾದ್ರಿ 70 ದಿನಕ್ಕೊಮ್ಮೆ ರೊಕ್ಕ ಬರ್ತಾವೆ ಸರ್ ಇದು. ಮತ್ತು ಈಗ ಅವ್ರು ಕಬ್ಬಿಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಭಾಳ ಫರ್ಕ್ ಐತೆ ಸರ್. ಈಗಾಗಲೇ ನಾವು ರೈತರ ಕಡೆ ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರು ಹೇಳ್ತಾರೆ ಸರ್, ನಮಗೆ ಕಬ್ಬು ಬೇಡಪ್ಪ, ನೀ ರೆಗ್ಯುಲರ್ ಹೋಯ್ತು ಅಗ್ರಿಮೆಂಟ್ ಮಾಡ್ಕೊಂಡು ನಿನಗೆ ಇನ್ನೂ ಎಷ್ಟು ಎಕರೆ ಬೇಕಲ್ಲ ಹಾಕಿ ಕೊಡ್ತು ಅನ್ನೋ ಲೆವೆಲ್ಗೆ ರೈತ ಬಂದ್ರೆ ಅಂದ್ರೆ ಅವ್ರಿಗೂ ಡಬಲ್ ಆದಾಯ ಆಗೈತೆ ಸರ್. ಈಗ ಯಾವುದಾಗಲಿ ಸರ್ ರೈತರ ಲಾಭ ಆದ್ರನ್ನ ಕರೆದು ಕೊಡವ್ರಿ, ಲುಕ್ಸಾನ್ ಆದ್ರೆ ಯಾರು ಕರಿಯಂಗಿಲ್ಲ ರೀ ಸರ್. ಇವಾಗ ನೀವು ರೈತರ ಕಡೆ ಎಲ್ಲ ನಮಗೆ ಶೈಲೇಜ್ ಮಾಡಕ್ ಮೇವು ಬೇಕಂತೇಳಿ ಅಗ್ರಿಮೆಂಟ್ ಮಾಡ್ಕೋತೀವಿ ಸರ್. ಸೊ ಎಲ್ಲ ನೀವು ಹೋಗಿ ತೊಗೊಂಬರ್ತೀವಿ. ಮತ್ತೆ ಅವ್ರ ಕಡೆ ಇದ್ರೂ ತಗೋತಾರೆ ಅಗ್ರಿಮೆಂಟ್, ಇಲ್ಲಿರ್ಕೊಂಡು ನಮ್ಮ ಟೈಮ್ ಬಂದ್ರೂ ತಗೋತಾರೆ ಅವ್ರೆ. ಅಗ್ರಿಮೆಂಟ್ ಮಾಡೋರು ತಗೊಂಡವ್ರು ಅಷ್ಟ ತಗೊಳ್ಳವ್ರು ಅಂತ ಏನಿಲ್ಲ ಸರ್. ಯಾಕಂದ್ರೆ ರೆಗ್ಯುಲರ್ ಒಬ್ಬವ್ರು ನಮ್ಮ ಕಡೆ ಅಗ್ರಿಮೆಂಟ್ ಬೇಡ ಬನ್ನಿ ಹೋಯ್ತು ಅಂದ್ರೆ ಅವ್ರಾಗ ಹಾಕಿ ಕೊಡೋರು ಆ ಕಡೆ ರೈತರಿದ್ದಾರೆ, ಅವ್ರದ್ದು ಪರಿಚಯ ಮಾಡ್ಕೊತಾರೆ. ಓಕೆ, ಇವಾಗ ಮೇವು ಎಲ್ಲ ತೊಗೊಂಬಂದ್ರಿ. ಸೊ ಇಲ್ಲಿ ಶೈಲೇಜ್ ಮಾಡೋ ಪ್ರೊಸೆಸ್ ಹೆಂಗೈತ್ರಿ? ಮೇವು ತೊಗೊಂಬಂದ್ ನೀವು ಚಾಪ್ ಕಟ್ರಿಗೆ ಹಾಕೊಂಡ್ ಹಿಡ್ಕೊಂಡ್ರಿ,
ಮಾರ್ಕೆಟಿಂಗ್ ಮಾಡೋದಕ್ಕೆ ಪ್ರೊಸೆಸ್ ಏನೇನು ಹೇಳ್ತೀರಿ ಸರ್ ಹೆಂಗ್ರಿ ಅಲ್ಲಿಂದ ಸರ್ ಹೆಂಗ್ರಿ ಮುಂಜಾನೆ ರೀ ಇಬ್ಬನಿದ್ದ ಮೇವು ಕುಡಿಯಂಗಿಲ್ಲ ಸರ್ ಅದನ್ನ ಇಬ್ಬನಿ ನೀರು ಮುಚ್ಚು ಜಾಸ್ತಿ ಇರ್ತದೆ ಸರ್ ನಾವು ಒಂದು ಅದಕ್ಕೊಂದು ಟೈಮಿಂಗ್ದಾರ ಸರ್ ಅದ್ರಿ ಆ ಟೈಮಿಂಗ್ದಾಗ ಕಟಿಂಗ್ ಮಾಡಿ ತೊಗೊಂಬರ್ತೀವಿ ಸರ್ ತೊಗೊಂಬಂದ್ಕರ ಯಾವತ್ತು ಮೇವು ತರ್ತದೆ ಸರ್ ಶೈಲೇಜ್ ಮಾಡಿದ್ರಿ 12 ತಾಸಿನೊಳದಾಗ ಪ್ಯಾಕ್ ಆಗ್ಬೇಕು ಸರ್ 12 ತಾಸು ಮೇಲ್ಪಟ್ಟು ಮೇವು ಇರುವಂಗಿಲ್ಲ ಸರ್ ಅದು ಯಾಕೆ 12 ತಾಸು ಇರುವಂಗಿಲ್ಲ ಅಂದ್ರೆ ರೀ ಮೇವು ಕಟ್ಟಿಂಗ್ ಆದ ಅದಕ್ಕೆ ಔಷಧಿ ಎಲ್ಲ ಅಕಸ್ಮಾತ್ ಹಾಕಲ್ಲ ಇತ್ತಂದ್ರೆ ರೀ 24 ತಾಸಿನಾಗ ಅಲ್ಲೇ ಜಾಗದ ಮೇಲೆ ಕೊಳೋದಕ್ಕೂ ಚಾನ್ಸಸ್ ಇರ್ತದೆ ಸರ್ ಮತ್ತು ಮಳೆಗಾಲದಾಗ ಕಟಿಂಗ್ ಆಗ್ಬಾರ್ದು ಸರ್ ಒಟ್ಟು ತೋರ್ಸೋಂಗಿಲ್ಲ ಅದ್ರ ಮೇವು ರೀ ಹ್ಞೂ ರೀ ಕಟ್ಟಿಂಗ್ ಆದ 12 ತಾಸಿನಾಗ ಶೈಲೇಜ್ ಪ್ಯಾಕ್ ಆಗ್ಬೇಕು ಸರ್ ಅದ ತಂದ ತಕ್ಷಣ ಚಾಪ್ ಕಟ್ಗೆ ಹಾಕೋದು ಸರ್ ಚಾಪ್ ಕಟ್ದಂಗೆ ಕಟಿಂಗ್ ಮಾಡ್ಸೋನ್ ಸರ ಅದ್ರದೇ ಆದಂಥದ್ದು ಒಂದು ಕೆಲವೊಂದು ಪೌಡ್ರ್ ಅದಾವ್ರಿ ಸರ್ ಅದಕ್ಕೆ ಈಗ ಒಬ್ಬ ರೈತರು ಏನು ಮಾಡ್ತಾರೆ ಶೈಲೇಜ್ ಅಂದ್ರೆ ಉಪ್ಪು ಬೆಲ್ಲ ಮಿನರಲ್ ಮಿಕ್ಚರ್ ಅಷ್ಟ ಹಾಕಿರ ರೆಡಿ ಆಗ್ತಾನೋ ಲೆಕ್ಕ ಹಾಕ್ತಾರೆ ಸರ್ ಯಾಕೆ ಪೌಡ್ರ್ ಹಾಕ್ಬೇಕು ಯಾಕೆ ಹಿಂಗೆ ಮಾಡ್ಬೇಕಂದ್ರೆ ಸರ್ ಮನೆಗೆ ಯೂಸ್ ಮಾಡೋದು ಅದರಿಂದ ಕಂಟೆಂಟ್ಸ್ ತಯಾರಾಕಂದ್ರೆ 41 ದಿವಸ ಇಡ್ಬೇಕ್ರಿ ಸರ್ ಅದನ್ನ ಎಲ್ಲ ಕಂಟೆಂಟ್ಸ್ ತಾನಕ್ಕೆ ರೆಡಿ ಮಾಡ್ಕೋತಂದ್ರೆ ಈಗ ಏನು ಮಾಡಿದ್ರೆ ಕೆಲವೊಂದು ರೈತರು ಅದ್ರ ರೆಡಿ ಆಗಲಿ ಬಿಡ್ಲಿ ಅವ್ರಿಗೆ ಹಾಕಕ್ಕೆ ಬೇಕ್ರಿ ಜಲ್ದಿ ರೀ ಅವ್ರ ಕಂಟೆಂಟ್ಸ್ ರೆಡಿ ಆಗೈತಿ ಏನೂ ಇಲ್ಲ ಇಟ್ಟಿಟ್ರೆ ಚಲೋ ರೀ ಇದನ್ನ ಹೆಂಗ್ರಿ ಶೈಲೇಜ್ ಅಂದ್ರೆ ಎಷ್ಟು ದಿವಸ ಇಟ್ಟಿರ್ತಾರಲ್ಲ ಅಷ್ಟು ಕ್ವಾಲಿಟಿ ಚಲೋ ಬರ್ತೈತ್ರಿ ಒಬ್ಬರು ಕೆಲವೊಂದು ರೈತ ಏಪ ಇವತ್ತು ಓದ್ ನಮ್ಗೆ ಇವತ್ತು ಹಾಕೊಂಬೇಕು ಅದು ಏನಾರ ಆಗೋತ್ತಾಗ ದನಗಳು ಹೊಟ್ಟೆ ತುಂಬ್ರಿ ಸಾಕಂತಾರೆ ದನಗಳು ಹೊಟ್ಟೆ ತುಂಬಿಸೋದು ಮೇನ್ ಅಲ್ಲ ಸರ್ ದನಗಳು ಹೊಟ್ಟೆ ತುಂಬ್ಸಕ್ಕೆ ರಗಡ್ ಮೇವು ಐತ್ರಿ ಇದನ್ನ ಹಾಕೊಂಡು ಇದರಿಂದ ನಿಮ್ಗೆ ಲಾಭ ಆಗ್ಬೇಕ್ರಿ ಇವತ್ತು ಹಿಂಡಿದು ಉಳಿಬೇಕ್ರಿ ಬೂಸಾದ ಉಳಿಬೇಕ್ರಿ ಮೇವಿಂದ ಉಳಿತಾಯ ಆಗ್ಬೇಕ್ರಿ ಇವನ್ನೆಲ್ಲ ಉಳಿತಾಯ ಮಾಡಿದ್ರೆ ನಿಮ್ಗೆ ಹಾಲಿನ ಪ್ಯಾಟ್ ಬರ್ಬೇಕ್ರಿ ಹಾಲಿನ ಇಳುವರಿ ಜಾಸ್ತಿ ಬರ್ಬೇಕು ಇದೆಲ್ಲ ರೆಡಿ ಆಗ್ತಾನೆ ಇತರಿಂದ ಒಂದು ಕಂಟೆಂಟ್ಸ್ ಬೇಕಾಗವ ಸರ್ ಇದಕ್ಕೆ ಕಂಟೆಂಟ್ಸ್ಗಳು ಎಲ್ಲನೂ ಆ್ಯಡ್ ಮಾಡ್ಬೇಕ್ರಿ ಸರ್ ಇದು ಮಿನರಲ್ ಮಿಕ್ಚರ್ ರೀ ಕ್ಯಾಲ್ಸಿಯಂ ಪೌಡ್ರಿ ಲಿವರ್ ಪೌಡ್ರಿ ಟಾನಿಕ್ ರೀ ಬೆಲ್ಲ ಉಪ್ಪು ಮಜ್ಜಿಗೆ ರೀ ಕಲ್ಚರ್ ಪೌಡ್ರಿ ವಿಟಮಿನ್ಸ್ ರೀ ಹಿಂಗೆ ಕೆಲವೊಂದು ಪೌಡ್ರ್ ಅದಾವೆ ಸರ್ ಇವನ್ನೆಲ್ಲಾನು ಇದಕ್ಕೆ ಹಾಕ್ಬೇಕ್ರಿ ಸರ್ ಅಂದ್ರೆ ರೈತರು ಏನೋ ಅಚಾನಿಕ್ ಈ ಸದ್ದ ಓದ್ ಹಾಕಿರೋರು ಒಂದು 50% ರಿಸಲ್ಟ್ ತೋರಿಸ್ಬೇಕ್ರಿ ಇಟ್ಟು ಹಾಕಿದ್ರೆ 100% ಬರ್ತೈತ್ರಿ ಬಟ್ 50% ಬರುವಂಥದ್ದು ನಾವು ಮಾಡಿಕೊಡ್ಬೇಕ್ರಿ ಸರ್ ಅವ್ರಿಗೆ ಒಬ್ಬರು ಕೆಲವರು ತಿಳಿದ ರೈತರು ಒಂದು 4-5 ದಿವಸ ಬಿಟ್ಟು ಹಾಕ್ತಾರೆ ಅವ್ರೆ ಒಬ್ಬೊಬ್ರು ಏನಂತಾರೋ ಅದು ಏನಾರ ಆಗೋದಪ್ಪ ಹಾಕುಲಿ ಹಾಕಿದಾರೆ ಆದ್ರೂ ಹಾಕಿರೂ ಹೆಸರು ಕೆಡಿಸೋಬಾರ್ದ್ರಿ ಆ ಥರ ಒಂದೊಂದು ಪೌಡ್ರ್ ಇದಕ್ಕೆ ಹಾಕೋದು ಸರ್ ಇಲ್ಲಿ ಕಟಿಂಗ್ ಮಾಡಿ ಇದಕ್ಕೆ ಹಾಕೊಂಡ್ರೆ ಇಲ್ಲಿಂದ್ರೆ ರೀ ಮೇನ್ ಇರೋದನ್ನ ಸರ್ ಇದಕ್ಕೆ ಗಾಳಿ ಒಂದು ಶತ್ರು ರೀ ಇದಕ್ಕೆ ಗಾಳಿ ಒಂದು ಶತ್ರು ರೀ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಇದಕ್ಕೆ ಮೇವು ಪ್ರೆಷರ್ ಕೊಟ್ಟು ಏರ್ ಹೊರಗೆ ತೆಗಿತಿಲ್ಲ ಅಷ್ಟು ಕ್ವಾಲಿಟಿ ಚಲೋ ಬರ್ತೈತ್ರಿ ಇದಕ್ಕೆ ಅಷ್ಟು ಕ್ವಾಲಿಟಿ ಬರ್ತಂದು ನಾವು ಏನು ಮಾಡಿದ್ವಿ ಹೈಡ್ರೋಲಿಕ್ ಮಿಷನ್ಲೆ ರೀ 2 ಸಲ ಇತ್ತಲ್ಲ ಪ್ರೆಶಿಂಗ್ ಮಾಡ್ತೀವಿ ರೀ ಒಟ್ಟು ಹಿಂಗೆ ಚೀಲ ಹೋಯ್ತ್ರೂ ಒಳಗೆ ಹೋಗ್ಬಾರ್ದು ಕೈ ರೀ ಹಂಗೆ ಪ್ರೆಷರ್ ಮಾಡಿ ಏರೆಲ್ಲ ವಾಪಸ್ ತೆಗೆದ್ರೆ ಇದನ್ನ ಪ್ಲಾಸ್ಟಿಕ್ 2 ಲಾಕರ್ ಹಾಕಿ ಇದಕ್ಕೊಂದು ಜಿಗಟ್ ಪಟ್ಟಿ ಸುತ್ತರು ಮಂದ್ರಿ ಅಂದ್ರೆ ಒಳಗೆ ಗಾಳಿ ಒಟ್ಟೆ ಏರಾಡ್ಬಾರ್ದ್ರಿ ಅಲ್ಲಿಗೆ ಹೋಗಿ ಪ್ಯಾಕ್ ಆತಂದ್ರೆ ಹತ್ರ ಶೈಲೇಜ್ ಚಲೋ ಆಗಿಬಿಡ್ತೈತೆ ಸರ್ ಅದ್ರೆ ಅದಾಗಿದ ಮ್ಯಾಲಿಂದ ನಾವು ಹ್ಯಾಂಡ್ ಮಿಷನ್ಗೆ ಹೊಲಗಿಲಿ ಹೊಲದ ಪ್ಯಾಕಿಂಗ್ ಮಾಡಿಬಿಡ್ತೀವಿ ಪ್ಯಾಕಿಂಗ್ ಆದ ಬಳಿಕ ಜವಾಬ್ದಾರಿ ನಮ್ಮದ್ರಿ ಕಟ್ ಅದು ಏನಾರ ಚೀಲ ಡ್ಯಾಮೇಜ್ ಆತ ಅವ್ರ ಜವಾಬ್ದಾರಿ ರೀ ಅಲ್ಲಿ ತನಕ ನಮ್ಮ ಪ್ರೊಸೆಸಿಂಗ್ ಇರ್ತೈತೆ ಸರ್ ಸರ್ ಇವಾಗ ರೀ ನೀವು ಇದು ಚೀಲ ಒಳಗೆ ಪ್ಯಾಕಿಂಗ್ ಮಾಡ್ತೀರಿ ಸೊ ಚಾಪ್ ಕಟ್ರಿಲಿ ಅದನ್ನೆಲ್ಲ ದಂಟ ಮೇವು ಎಲ್ಲ ಕಟ್ ಮಾಡಿರ್ತೀರಿ ದಂಟ ಒಂದೊಂದೆಲ್ಲ ಬೆರೆಸಿರ್ತಾವ್ರಿ ಸೊ ಈ ಪ್ಲಾಸ್ಟಿಕ್ ಚುಚ್ಚಿ ಹಿಂಗ ಗಾಳಿ ಎತ್ತು ಹೋಗುವ ಸರ್ ನಮ್ಮದು ಹತ್ರ ಸರ್ ಒಬ್ಬರು ಏನ್ ಮಾಡ್ತೀವಿ ಕಮ್ಮಿ ರಾಕ್ ಸಂಬಂಧ ಕ್ವಾಲಿಟಿ ಕಮ್ಮಿ ತಗೋತಾರ ಸರ್ ನಮ್ಮದು 150 ಮ್ಯಾಕ್ರೋನ್ ರೀ ಈಗ 50-60 ಮ್ಯಾಕ್ರೋನ್ ಕಮ್ಮಿ ರೇಟ್ಲಿ ಸಿಗ್ತಾವ ಸರ್ ಅದು ಹಾಕ ಚಾನ್ಸಸ್ ಐತೆ ಸರ್ ನಾವು ಹೈ ಕ್ವಾಲಿಟಿ ಮಾಡಿದ್ರೆ ಬಟ್ ಇದ್ರಾಗ ಏನು ವಿಶೇಷ ಅಂದ್ರೆ 2 ಸಲ ಯೂಸ್ ಆದ್ರೂ ಏನಾಗಬಾರ್ದು ಹಂಗೆ ಮಾಡಿದ್ರಿ ರೈತ ಕಡೆಯಿಂದ ಒಳ್ಳೆ ಅರ್ಧ ರೇಟ್ಲಿ ವಾಪಸ್ ತಗೋತ್ರಿ ನಾವು ಯಾಕಂದ್ರೆ ಅಷ್ಟು ಕ್ವಾಲಿಟಿನ ಹಾಕಿದ್ರು ಸರ್ ಲೈನರು ಪೇಪರ್ ಅಷ್ಟು ಕ್ವಾಲಿಟಿ ಅದನ್ನ ರೀ ಅದನ್ರಿ ನಾವು ಮೂಡಲ್ಗಿಂದ ಒಬ್ಬ ಮಿಷನ್ ಇಡಕ್ಕೆ ಹಚ್ಚಿ ಧನೇಶನ್ ಅವ್ರನ್ನ ಇಟ್ಟಿಸ್ರೆ ನಮ್ಗೆ ಇಂಥ ಕ್ವಾಲಿಟಿ ಬೇಕಂತ ಹೇಳಿ ಅವ್ರ ಕಡೆಯಿಂದ ಮಾಡಿಸಿದ್ರಿ ಅವ್ರ ಪಾಪ ಈ ಮಿಷನ್ ಚಲೋ ಮಾಡ್ಯಾರ ಹೆಚ್ಚಿನ ಕ್ವಾಲಿಟಿ ಚೀಲ ಕೊಡ್ತಾರೆ ಸರ್ ಸರ್ ಇವಾಗ ರೀ ಇದ್ರೊಳಗೆ ನಮ್ಗೂ ಗಾಳಿ ಹೋತಂದ್ರೆ ರೀ ಏನಾಗ್ಬೋದ್ರಿ ಸರ್ ಗಾಳಿ ಹೋಗಾಕ ಒಂದು ನಮ್ಮ ಕಡೆಯಿಂದ ಫಾಲ್ಟ್ ಆಗಿರ್ಬೇಕ್ರಿ ಒಂದು ನಿಮ್ಮ ಕಡೆಯಿಂದ ಫಾಲ್ಟ್ ಆಗಿರ್ಬೇಕು ಸರ್ ನಮ್ಮ ಕಡೆಯಿಂದ ಫಾಲ್ಟ್ ಆಗಿತ್ತು ರೀ ನಮ್ಮ ಸಂಬಂಧ ಅದ ನಿಮ್ಮ ಕಡೆಯಿಂದ ಫಾಲ್ಟ್ ನಿಮ್ಗೆ ನಿಮ್ಮ ಕಡೆಯಿಂದ ಏನಾಗತ್ರಿ ಇಲ್ಲಿ ಕಡಿಯೋಂಗಿಲ್ಲ ಚೀಲ ಹಿರಿಯೋಂಗಿಲ್ಲ ರೀ ನಮ್ಮ ಕಡೆಯಿಂದ ಇದಕ್ಕೆ ಏನು ಮಿಷನ್ ಹಾಕಿರ್ತದ ನಾವು ತುಂಬಿರ್ತೀವಿ ರೀ ಅದು ಇಲ್ಲೇ ಗೊತ್ತಾಗ ಸರ್ ಅವ್ರಿಗೆ ಚೀಲ್ ಡ್ಯಾಮೇಜ್ ಆಗೈತಿಲ್ಲ ನೋಡ್ರಿ ಚೀಲ್ ಇಲ್ಲೇ ಡ್ಯಾಮೇಜ್ ಇಲ್ಲೇ ಸೋರಕ್ಕೆ ಚಾಲೂ ಮಾಡ್ಬೇಕು ಚೀಲ್ ಒಟ್ಟು ಸೋರ್ಬಾರ್ದು ಸರ್ ಅವ್ರ ಕಡೆ ಹೋದಾಗ ಚೀಲ್ ಡ್ಯಾಮೇಜ್ ಆತಂದ್ರೆ ಅವ್ರ ಸಂಬಂಧ ಏನೂ ಆಗಲ್ಲ ಕೆಟ್ಟ ನಮ್ಗೆ ಸಂಬಂಧ 1 ವರ್ಷ ಗ್ಯಾರಂಟಿ ಕೊಡ್ತೀವಿ 1 ವರ್ಷ ಗ್ಯಾರಂಟಿ ಎಷ್ಟು ದಿನದ ತನಕ ಸ್ಟೋರ್ ಮಾಡ್ಬೋದ್ರಿ ನಾವು ಸರ್ ನಾ ಇವತ್ತಿಂದ ಹೋದ್ರಿ ಇವತ್ತು ನಮ್ದು ಏನು ಬಿಲ್ ಬುಕ್ ಹೊರದಿತ್ತು ಇಲ್ಲಿಂದ 1 ವರ್ಷ ತಕ ರೀ ನಿಮ್ಮ ಚೀಲ್ ಡ್ಯಾಮೇಜ್ 1 ವರ್ಷ ತಕ ಇಟ್ಟು ಹಾಕಿದ್ರು ನಾವು ಗ್ಯಾರಂಟಿ ಕೊಡ್ತೀವಿ 1 ವರ್ಷ ತಕ ಗ್ಯಾರಂಟಿ ಓಕೆ ಇವಾಗ ನೀವು ಎಷ್ಟು ಕೆಜಿ ಚೀಲ ಪ್ಯಾಕ್ ಮಾಡತ್ತೀರಿ ಸರ್ ನಮ್ಮದು ಮಿನಿಮಮ್ ರೀ 50 ಕೆಜಿಯಿಂದ ಚೀಲ ಸ್ಟಾರ್ಟ್ ಇದೆ 50 ಕೆಜಿ ಅಂದ್ರೆ ಈ ಥರ ಟ್ರಾನ್ಸ್ಫರ್ ಮಾಡೋಕ್ಕೂ ಇವು ಟನ್ನಿನ ಕ್ವಿಂಟಲ್ ಬ್ಯಾಗು ಮಾಡುವಂಥ ಮಿಷನ್ ಅದಾವ ಸರ ಬಟ್ ಈ ಲೋಡಿಂಗ್ ಮಾಡೋದು ಅನ್ಲೋಡಿಂಗ್ ಮಾಡೋದು ತ್ರಾಸ ಆಗೋ ಸಂಬಂಧ ನಮಗೆ ಇದು ಸೂಕ್ತ ಅನಿಸುತ್ತೆ ಅಂತ 50 ಕೆಜಿ ಮಾಡತ್ತೀವಿ 50 ಕೆಜಿ ಓಕೆ ಇಲ್ಲೂ ಎಲ್ಲ ರೈತರೆಲ್ಲ ಬಂದು ಹೋಯ್ತಾರನ್ರಿ ಸರ್ ಇಲ್ಲೇ ಲೋಕಲ್ ರೈತ ದಿನ 2-3 ಟನ್ ಕೊಡ್ಬೇಕ್ರಿ ಅವ್ರಿಗೆ ದನಗಳ ಮ್ಯಾಗ ಇಲ್ಲಿಂದ ಇಲ್ಲೇ ಮನೆ ನಮ್ಮ ಲೋಕಲ್ದಿಂದ ಹಿಡ್ಕೊಂಡ್ರೆ ಹೊರದೇಶ ತನಕ ಕಳಿಸ್ತೀವಿ ಸರ್ ಇಲ್ಲಿಂದ ಲೋಕಲ್ದಿಂದ ಹಿಡ್ಕೊಂಡು ನಾವು ಇವತ್ತು ನಮ್ಮ ಕಡೆ ಗೋಡೌನ್ 1 ಚೀಲ ಬಂದಾರ ಒಂದು ಹೊಯ್ದು ಕಳ್ಸಲ್ಲ ಸರ್ ಇವತ್ತು ಒಂದು 100 ಟನ್ ಬೇಕಾಯ್ತು ಆರ್ಡರ್ ಬೇಕಂದು ಹಿಡ್ಕೊಂಡು ಕೊಡ್ತೀವಿ ಸರ್ ನಾವು ಅವ್ರಿಗೆ
ಸರ್ ಇವಾಗ ರೀ ನೀವೆಲ್ಲ ಶೈಲೇಜ್ ಮಾಡಾಕೆಲ್ಲ ರೆಡಿ ಮಾಡ್ಕೊಂಡಿರಿ, ಶೈಲೇಜ್ ಮಾಡತ್ತೀರಿ, ಬಟ್ ಮಾರ್ಕೆಟಿಂಗ್ ಅದ ಮೇನ್ ರೀ. ಹ್ಞೂ ಸರ್. ನಿಮಗೆ ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಇದತ್ರಿ ಅದ? ಸರ ಮಾರ್ಕೆಟಿಂಗ್ ಅಂದ್ರೆ ಏನ ಸರ, ನಾವು ಫಸ್ಟ್ ಲೋಕಲ್ದಾಗ ನಮ್ಗೊಂದ್ಸಲ ಇಲ್ಲೇ 1 ಚೀಲ 2 ಚೀಲ ಹೋದ ಕ್ವಾಲಿಟಿ ಗೊತ್ತಾಗ ಸರ್. ಈಗ ಒಬ್ರು ಹೋದಾರ 4 ಮಂದಿ ಹೇಳಾರ ಚಲೋ ಐತಿ ಅಲ್ಲಿ ಹೋಗ್ತಾರೆ, 4 ಮಂದಿ ಇದ್ದಾರ 10 ಮಂದಿ ಹೇಳಾರ ಸರ. ಒಂದು ಹಳ್ಳಿಂತ್ರ ಹಿಡ್ಕೊಂಡು ಇವತ್ತು ಒಂದು ಹೊರದೇಶಕ್ಕೆ ಹೋಗೈತೆ ಅಂದ್ರೆ ಈ ಒಯ್ಯುವಂಥವ್ರ ಕ್ವಾಲಿಟಿ ಹೇಳೇನ ಇಷ್ಟು ದೊಡ್ಡ ಪ್ರಮಾಣ ಸರ್. ಯಾಕಂದ್ರೆ ನಾವು ಹೋಗಿ ಹೊರದೇಶಕ್ಕೆ ಬೇರೆ ರಾಜ್ಯಕ್ಕೆ ಹೇಳಕ್ ಆಗುದಿಲ್ಲ ರೀ, ನೀನು ಹೋಯ್ತಂಗೆ ಗೊತ್ತಾಗಿಲ್ಲ. ಓದಾವ್ ಕ್ವಾಲಿಟಿ ನಾವು ಹೇಳ ಇವ್ ಓದ್ ಅವ್ನು ಹೇಳೋ ಸರ್. ಇಲ್ಲಿಂತ್ರ ಏನು ಒಬ್ರಿಗೊಬ್ರು ಹೇಳ್ಕೊತ ಹೋಗಲ್ಲ ಸರ್, ಇಲ್ಲಿಂದನೂ ಅಷ್ಟು ಲೆವೆಲ್ ಓದ್ಬಿಡ್ತಾರೆ ಸರ್ ಅದನ್ನ. ಅಂದ್ರೆ ಇವಾಗ ನೀವು ಬೇರೆ ದೇಶಕ್ಕೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಸರ್. ಇವಾಗ ಪ್ರೆಸೆಂಟ್ಲಿ ಗೋವಾದಿಂದ ಕತಾರ್ಕ ಗೋವಾ ಇದು ಕಳ್ಸತ್ರು ಸರ್, ದುಬೈಗೆ ರೀ. ಮತ್ತೆ ಬ್ರೆಜಿಲ್ದವರು ಅಗ್ರಿಮೆಂಟ್ ಸ್ಟಾರ್ಟ್ ಆಯ್ತು ಸರ್ ಇವಾಗ ರೀ. ಅವ್ರ ಕಡೆನೂ ಮಾಡ್ಕೊಳತ್ರು ಸರ್ ನಾವ್ರಿಗೆ. ಅವ್ರಿಗೆ ನಮ್ಗೆ ಒಂದು ಸ್ವಲ್ಪ ಟ್ರಾನ್ಸ್ಪೋರ್ಟ್ ಸಂಬಂಧ ಇದಾಗಲೇ ಸ್ವಲ್ಪ ಏನೇ ಹೋದ ಸರ್. ಬಟ್ ಏನೋ ಒಂದು ಸಜೆಷನ್ ಕೊಟ್ಟಿದ್ದಾರೆ ಸರ್ ಅವರು ರೀ, ಅದನ್ನ ಒಂದು ಸ್ವಲ್ಪ ಹೆಚ್ಚಿನ ಸ್ಟಡಿ ಮಾಡ್ರಿ ಅಲ್ಲೂ ಬ್ರೆಜಿಲ್ ಕಳ್ಸುವಂತ ವ್ಯವಸ್ಥೆ ಮಾಡತ್ರು ಸರ್ ನಾವು. ಅಂದ್ರೆ ದುಬೈ ಬ್ರೆಜಿಲ್. ಹ್ಞೂ ಸರ್. ಈಗ ದುಬೈಗಂತೂ ಹೊಂಟ ಸರ್, ವಾರ ಒಂದು 15 ಟನ್ ಹೋಗ್ತೈತೆ ಸರ್. ಗೋವಾ ಮೂಲಕ ರೀ ಹೋಗೈತೆ ಸರ್. ಈಗ ನಮ್ಮ ದೇಶದೊಳಗೆ ಯಾವ ಸ್ಟೇಟ್ ಹೊಂಟೈತ್ರಿ ಸರ್? ಇಲ್ಲೇ ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆದವ್ರು ಹೋದಾರ ಸರ್. ಮತ್ತು ಮಹಾರಾಷ್ಟ್ರಾಗ ಎಲ್ಲಾ ಕಡೆ ಕೊಟ್ಟು ಸರ್, ಮಧ್ಯಪ್ರದೇಶ ಕೊಟ್ಟು ಸರ್, ಮತ್ತು ಹೈದರಾಬಾದ್ ಕೊಟ್ಟು ಸರ್, ತೆಲಂಗಾಣ ಕೊಟ್ಟು ಸರ್, ಕೇರಳ ಕೊಟ್ಟಿದ್ರು ಸರ್. ಗೋವಾಗಂತೂ ರೆಗ್ಯುಲರ್ ಹೋಗ್ತೈತೆ ಸರ್. ಮತ್ತು ಹೆಚ್ಚಿನ ಪ್ರಮಾಣದಾಗ ಹೋಗೋದಕ್ಕೆ ನಮ್ಮ ಕಡೆ ಮಹಾರಾಷ್ಟ್ರ ಗೋವಾ ಜಾಸ್ತಿ ಹೋಗೋದು ಸರ್. ಇದನ್ನ ನಿಮ್ದ ಒಂದು ಸ್ವಂತ ಬ್ರ್ಯಾಂಡ್ ಮಾಡ್ಕೊಂಡ್ರಿ ಸರ್? ಪೈಲ್ ನಮ್ಮದು ಬ್ರ್ಯಾಂಡ್ ಅನ್ನೋದಿಕ್ಕಿಲ್ಲ ಸರ್. ಇಂಥ ಕಸ್ಟಮರ್ ಏನಂದ್ರೆ ಇಲ್ರಿ ನಿಮ್ಮದ ಒಂದು ಬ್ರ್ಯಾಂಡ್ ಮಾಡ್ರಿ, ಅದಿತ್ತಂದ್ರೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಆಗ್ತೈತ್ರಿ ಅನ್ನೋ ಸಂಬಂಧ ಸರ್ ನಮ್ಮದ ಇಲ್ಲೇ ಲೋಕಲ್ ನಾವು ಒಂದು ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ರು ಸರ್ ನಾವು. ನಮ್ಮದ ಅಂದ್ರೆ ಕೆಟ್ಟರು ನಮ್ದು ಇರ್ತದೆ ಸರ್, ಚಲೋ ಆದ್ರೂ ನಮ್ದು ಇರ್ತೈತ್ರಿ. ಕೆಲವೊಬ್ರು ಮಾಡೋರು ಅಂತಾರೆ ಪ್ಲೇನ್ ಚೀಲ ತುಂಬ್ತಾರೆ ಸರ್, ತುಂಬ್ತಾರೆ ಅಂತಾರೆ ಚಲೋ ಆತಂದ್ರೆ ನಮ್ಮ ಚೀಲ ಅನ್ನೋದು, ಕೆಟ್ಟಂದ್ರೆ ಅವ್ರದ್ದು ಅನ್ನೋದ್ರಿ. ನಮ್ಮ ಬ್ರ್ಯಾಂಡ್ ಇದ್ರೆ ನಮ್ಗೆ ಗೊತ್ತಾಗ್ಬಿಡ್ತೈತಿಲ್ಲ ಸರ್ ಅದು. ಹಿಂಗಾಗಿ ನಮ್ಮ ಬ್ರ್ಯಾಂಡನ್ನ ಮಾಡ್ಕೊಂಡ್ಬಿಟ್ರು ಸರ್ ನಾವು. ನಮ್ದೇ ಆದಂಥದ್ದು HSK ಜೈ ರಾಯನಾಥ್ ಒಂದು ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ರು ಸರ್ ನಾವು. ಸರ್ ಇವಾಗ ನೀವು ಶೈಲೇಜ್ ಮೇವ್ ಮಾಡತ್ತೀರಿ, ಸೊ ಇದ ಎಮ್ಗಳು ಆಯ್ತು ಆಕಳುಗಳು ಟಗರ ಆಡುಗಳು ಹಿಂಗೆಲ್ಲಾಕು ಒಂದೇ ರೀತಿ ಮೇವು ಯೂಸ್ ಆಕೈತಿ? ಇಲ್ಲ ಸರ್. ಸರ್ ನಮ್ಮಲ್ಲಿ ಎಲ್ಲಾ ರೈತರು ಮೋಸ ಹೋಗೋದು ಅಲ್ಲೇ ಸರ್. ಈ ಕೆಲವರು ಶೈಲೇಜ್ ಮಾಡೋರು ಏನಂದ್ರೆ ಒಂದೇ ಲೆವೆಲ್ ಕಟಿಂಗ್ ಮಾಡಿ ಕೊಡ್ತಾರೆ, ಕೊಡ್ಬಾರ್ದು ಸರ್. ಹಂಗ್ರೆ ಯಾಕೆ ಅದನ್ನು ಕೊಡಬಾರ್ದು ಅಂದ್ರೆ ಸರ್, ದನಗಳು ತಿನ್ನು ಮೇವು ಕಟಿಂಗ ಮರಿಗಳಿಗೆ ಕುರಿಗಳು ನಡೆಯಂಗಿಲ್ಲ ಸರ್, ಮರಿಗಳು ಕುರಿಗಳು ತಿನ್ನೋದು ದನಗಳು ನಡೆಯಂಗಿಲ್ಲ ಸರ್. ಇದಕ್ಕಾಗಿ ಏನು ಮಾಡಿದ್ರು ನಾವು ಅಂಥ ಒಂದು ಕಟಿಂಗ್ ಇಟ್ಕೋದ್ರಿ ಸರ್. ಒಂದು ಮಿಷನ್ ತಂದ್ರು ಸರ್ ನಾವು, ಇಲ್ಲಿ ತೋರಿಸ್ತೀವಿ ಸರ್. ನಮ್ಮ ಹತ್ರ ಇಲ್ಲಿ ಐತಿ ಸರ್. ಇದು ಏನಾಯ್ತಿಲ್ಲ ಸರ್, ಇದು 5 mm ಕಟಿಂಗ್ ಸರ್. ಇದು 8 mm ಕಟಿಂಗ್ ಸರ್. ಇದು 13 mm ಕಟಿಂಗ್ ಸರ್. ಇದು ಕಟಿಂಗ್ ತಾನೇ ಇರ್ತೈತೆ ಸರ್. ಇದು 5 mm ನಂಗ್ರಿ ಸಣ್ಣ ಮರಿಗಳು ಏನು ಕುರಿ ಮಾಡ್ತಿರಲ್ಲ ಸರ್, ಅವ್ರಿಗೆ ಬೇಕಂದ್ರೆ ಮಾಡಿಕೊಡ್ತೇವೆ ಸರ್ ನಾವು. ಇನ್ನು ನಮ್ಮಲ್ಲಿ ಜಾಸ್ತಿ ಹಂಗ್ರಿ ಟಗರಿ ಮರಿಗಳು ಎಮ್ಗಳಿಗೆ ಆಕಳುಗಳು ಹೋಯ್ತಾರೆ ಸರ್. ನಾವೇನು ಮಾಡ್ತೀವಿ 8 mm ಟಗರಿ ಮರಿ ಕೊಡ್ತೀವಿ ಸರ್. 13 mm ಇರ್ತೈತಿಲ್ಲ ಅಂತ ದನಗಳು ಕೊಡ್ತೀವಿ ಸರ್. ಬಟ್ ಈ 8 mm 13 mm ಏನು ಡಿಫ್ರೆಂಟ್ ಆಕೈತೆ ಅಂತ ಅನುಭವ ಸರ್. ದನಗಳು ಮೆಲ್ಕ್ ಯಾವುದೋ ಶೈಲೇಜ್ ಹಾಕು ಮೇವು ಹಾಕ್ರಿ, ಮೆಲ್ಕ್ ಹಚ್ಚಿರ ದನಗಳು ಸರ್, ಗಪ್ಪ ಗಪ್ಪ ನುಂಗಿರೋ ದನಗಳ್ರಿ. ದನಗಳು ದೊಡ್ಡ ದನಕ್ಕೆ 13 mm ಬೇಕ್ರಿ ಸರ್ ಕಟಿಂಗ್ ರೀ. ಮರಿಗಳಿಗೆ ರೀ ಆ ದೊಡ್ಡ ಕಟಿಂಗ್ ಮರಿಗಳು ತಿನ್ನಕ್ಕೆ ರೆಡಿ ಆಗಂಗಿಲ್ಲ ಸರ್. ಅದಕ್ಕೆ 8 mm ಬೇಕು ಸರ್ ನಮ್ಗೆ. ನಮ್ಗೆ ರೈತರ ಹೇಳ್ತಾರೆ ಸರ್, ನಮಗೆ ಇಷ್ಟು ಥರ ನಮ್ಗೆ ಕಟಿಂಗ್ ಇದ್ದು ಕೊಡೋದು ಅಂದ್ರೆ ಎಲ್ಲ ಗೊತ್ತಿರ್ತದೆ ರೈತರಿಗೆ. ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಮಾಡಿಕೊಡ್ತೀವಿ ಸರ್. ಯಾಕಂದ್ರೆ ನಾವು 13 mm ಒಂಥರ ಬೇರೆ ಉದುರ್ತೀವಿ ರೀ, 8 mm ಉದುರ್ತೀವಿ ಸರ್. ಶೈಲೇಜ್ ಎಲ್ಲ ಒಂದರೆ, ಬಟ್ ಕಟಿಂಗ್ದಾಗ ವ್ಯತ್ಯಾಸ ಇರ್ತೈತ್ರಿ. ಅದನ್ನ ನಾವು ರೈತರು ತಿಳಿದು ಒಯ್ಬೇಕ್ರಿ ಸರ್. ಅದನ್ನ ಈಗ ಏನ್ ಮಾಡ್ತಾರೆ, ಶೈಲೇಜ್ ಮಾಡಿದ್ದು ಡೈರೆಕ್ಟ್ ಓದ್ ಬಿಡ್ತಾರೆ ಸರ್. ನಮ್ಮ ಮರಿ ತಿನ್ನುವಲು ಮಾಡೋಲು ಅಂತಿರ್ತಾರೆ. ಕೆಲವೊಂದ್ ಕಡೆ ಓದ್ ನಮ್ಮ ಕಡೆ ಒಯ್ಯಾಕ್ ಬಂದವ್ರು ಹೇಳ್ತಾರೆ, ಅವ್ರ ಕಡೆ ತಿನ್ನುವಂತು ಇವ್ರ ಕಡೆ ತಿನ್ನುವಂತು ಅಂತ ಹೇಳ್ತಾರೆ ಅವ್ರ. ಆ ಕಟಿಂಗ್ದಾಗ ವ್ಯತ್ಯಾಸ ಸಂಬಂಧ ಮರಿ ತಿನ್ನಂಗಿಲ್ಲ ಸರ್ ಅದ್ರ. ಯಾಕಂದ್ರೆ ಸಣ್ಣದ ಪ್ರಮಾಣ ತಿನ್ನೋದು ಬೇರೆ, ದೊಡ್ಡ ಪ್ರಮಾಣ ದೊಡ್ಡ ತಿನ್ನೋದ್ರಿ, ಸಣ್ಣ ತಿನ್ಬೇಕ್ರಿ ಸರ್. ಅದು ಹಿಂಗಾಗಿ ನಾವು ಕಟಿಂಗ್ ಸಂಬಂಧ ಈ ಮಿಷನ್ ತಂದ್ರು ಸರ್. ಕಟಿಂಗ್ ಸ್ಟಾರ್ಟಿಂಗ್ದಾಗ ಇದ್ರ ಮಾಯ್ಚರ್ ನೀರು ನೋಡ್ತೀವಿ ಸರ್ ನಾವು. ಅಂದ್ರೆ ಹೆಚ್ಚಿಗೆ ನೋಡಿ ಎಷ್ಟು ಪ್ರಮಾಣ ಐತಿ ಗೊತ್ತಾಗತ್ತೆ ಸರ್. ಅದು ಆ ಥರ ಒಂದು ಸ್ವಲ್ಪ ಅದು ಇದು ಟೆಕ್ನಿಕಲ್ ಯೂಸ್ ಮಾಡಿ ನೋಡ್ಬೇಕ್ರಿ ಸರ್. ಅದನ್ನ ಹಿಂಗೆ ಹಚ್ಚಗೈತಿ ಹಿಂಗೆ ಇದೈತಿ ಹಿಂಗೆ ನೋಡ್ರಿ ಅಲ್ಲ ಸರ್. ಅದು ಬಟ್ ಆ ಥರ ಟೆಕ್ನಿಕಲ್ ಯೂಸ್ ಮಾಡಿ ನೋಡ್ತೀವಿ ಸರ್ ನಾವು. ನೋಡ್ಕರ ಆ ಪ್ರಮಾಣ ಏನು ಮಾಡ್ತೀವಿ ಸರ್ ನಾವು, ಇಂಥ ಸ್ಟ್ಯಾಂಡ್ ಸರ್, ಇಂಥ ಸ್ಟ್ಯಾಂಡ್ ಎಷ್ಟು ಪ್ರಮಾಣ ನೀರು ಹಾಕೋದ್ರು ಸರ್. ಇದಕ್ಕೆ ಏನು ಪೌಡ್ರ್ ಬಗ್ಗೆ ಎಲ್ಲ ಆ್ಯಡ್ ಮಾಡ್ಕೋತೀವಿ ಸರ್. ಮಾಡಿ ಸರ್ ಇದ್ರಲ್ಲೇ ನಾವು ಸ್ಪ್ರೇ ಮಾಡ್ಕೋತೀವಿ ಸರ್. ಸ್ಪ್ರೇ ಮಾಡ್ಕೊಂಡ್ರೆ ಅಂದ್ರೆ ಡೈರೆಕ್ಟ್ ಬತ್ತಂದ್ರೆ ಔಷಧಿ ಮೇಂಟೈನ್ ಆಗಲ್ಲ ಸರ್. ಕೆಲವೊಂದು ಮಿಷನ್ ನೋಡ್ರಿ, ಈ ಮಿಷನ್ ಡೈರೆಕ್ಟ್ ಇದ್ರ ಆದ್ರೆ ಔಷಧಿ ಏನೋ ಮೇಂಟೈನ್ ಆಗಲ್ಲ ಸರ್. ಇಲ್ಲೆಲ್ಲ ಕಟಿಂಗ್ ಮಾಡಿ ಇಲ್ಲಿ ಒಕ್ಕೊಂಡ್ರೆ ಇದಕ್ಕೆ ಪ್ರಮಾಣ ಔಷಧಿ ಹಾಕೊಂಡ ಇದನ್ನ ಮಿಕ್ಸ್ ಮಾಡಿ ಇದರಿಂದ ಇದಕ್ಕೆ ಪ್ರೆಷರ್ ತೋದ್ರಿ ಸರ್. ನಾವು ಡೈರೆಕ್ಟ್ ತೊಂದ್ರೆ ಔಷಧಿ ಮೇಂಟೈನ್ ಆಗಂಗಿಲ್ಲ ಸರ್. ಅದ್ರ ಡೈರೆಕ್ಟ್ ತೊಂದ್ರೆ ಸರ್. ಹಿಂಗಾಗಿ ನಾವು ಇಲ್ಲಿ ತಳಗ ಇಟ್ಕೊಂಡನ ಮೇಲೆ ಹೋಯ್ತು ಸರ್. ಇದನ್ನ ತಳಗ ಇಟ್ಟದಕ್ಕ ಡೈರೆಕ್ಟ್ ಬದುಕಂದ್ರೆ ವ್ಯತ್ಯಾಸ ಇದೆ ಸರ್. ಇದು ಕರೆಕ್ಟ್ ಔಷಧಿ ಮೇಂಟೈನ್ ಆಗ್ತೈತ್ರಿ, ಡೈರೆಕ್ಟ್ ಔಷಧಿ ಆಗಂಗಿಲ್ಲ. ಈಗ ನೋಡ ಒಂದ್ ಪೈಪ್ ಹಾಕ್ರಿ ಡೈರೆಕ್ಟ್ ಹಿಂಗ್ ಬಿಡ್ತೈತೆ ಸರ್. ಇದು ಎಲ್ಲಿ ಹೋಗಿ ಬೀಳ್ತೈತೆ ಸರ್. ಇದ್ರೆ ಎಲ್ಲಾ ಕಡೆ ಸ್ಪ್ರೇ ಆಗಂಗಿಲ್ಲ ಸರ್.
ನೀವು ಕೈಲೇನ ಬಡ್ಕೋರಿ ಪಂಪ್ಲೆ ಮಾಡಿ ತಲಗ ಹಾಕೇ ಮಾಡ್ಬೇಕು ಸರ್ ಇದನ್ನ. ಓಕೆ ಅಂದಾಗ ಒಂದು ಔಷಧಿ ಮಿಕ್ಸ್ ಆಕೈತಿ ಸರ್ ಇದ್ರ. ಈಗ ಕೆಲವೊಂದು ಏನ್ ಮಾಡ್ತಾರೆ ಡೈರೆಕ್ಟ್ ಒಂದ್ ಕಪ್ ನೀರ್ ಒಂದ್ ಕಪ್ ಔಷಧಿ ಹಾಕಿನಿ ಹಂಗಂದ ಈಗ ಒಂದ್ ಕಪ್ ನೀರ್ ಹಾಕಿ ಇದು ಎಲ್ಲಿ ಇಲ್ಲಿಂದ ಇಲ್ಲಿ ಅಷ್ಟ ಹೋಗೋದು ತುಂಬಾ ಹಂಗ ಸರ್. ನಾವು ಮಾಡೋರು ವಿಚಾರ ಮಾಡ್ಬೇಕು ಸರ್ ಅದನ್ನ. ಈಗ ರೈತ ನಾವ್ ಏನೋ ಮಾಡಿ ಪ್ಯಾಕ್ ಮಾಡಿ ಕೊಡ್ತೀವಿ ಅಂದ್ರು ರೈತರು ನಂಬಿ ಹೋಯ್ತಿರ್ತಾರೆ. ಆ ನಂಬಿಕೆ ಮೋಸ ಮಾಡ್ಬಾರ್ದು ಇಷ್ಟ. ಇವಾಗ ರೀ ಎಲ್ಲಾರು ಶೈಲೇಜ್ ಮೇವ್ ತಗೋತಿರ್ತಾರ್ರಿ. ಹ್ಞೂ ಸರ್ ಸೊ ಈ ಶೈಲೇಜ್ ಮೇವುದು ಬಿಸಿನೆಸ್ ಅಲ್ಲಿ ಮಾಡ್ತಿರ್ತಾರೆ. ಮಾಡ್ತಾನೆ ಸೊ ರೈತರನ್ನಾಗ್ಲಿ ಯಾರೋ ಕಸ್ಟಮರ್ನಾಗ್ಲಿ ಯಾವ ರೀತಿ ಮೋಸ ಮಾಡ್ತಿರ್ತಾರ್ರಿ? ಸರ್. ಮೋಸ ಅನ್ನೋಕಿತನು ಏನೈತಿ ಸರ, ಹಾ ಗ್ಯಾರಂಟಿ ಕೊಡ್ಬೇಕು ಸರ್ ಅವ್ರಿಗೆ. ಹಾ. ಅವ್ರೇನ್ ಹಂಗ ಓದಿಲ್ಲ, ರೊಕ್ಕ ಕೊಟ್ಟು ಓದಿರ್ತಾರೆ ನಮ್ ಕಡೆ ಮಾಲ. ಹಾ ಬಟ್ ಗ್ಯಾರಂಟಿ ಪ್ರಕಾರ ನಡ್ಕೋಬೇಕ್ರಿ ನಾವು. ಈಗ ಒಂದು 7,000 ರೂಪಾಯಿ ರೇಟ್ ಕೊಡೋದು ಅಂತ ಹೇಳಿ ಎಕ್ಸಾಂಪಲ್. ನಾವು 7,000 ರೂಪಾಯಿ ರೊಕ್ಕಿನ ಅವ್ರಿಗೆ ಹಂಗ ಕಷ್ಟಪಟ್ಟಾಗ ತಂದಿರ್ತಾರೆ. ಇದನ್ನ ಓದು ಒಂದ್ ತಿಂಗಳು 2 ತಿಂಗಳ ಕೊಳಿತಂದ್ರ ಮಾಡಿತಂದ್ರ ತಿಪ್ಪಿ ಉಗಿಬೇಕು ಸರ್. 7,000 ರೂಪಾಯಿ ಲುಕ್ಸಾನ್ ಆದಾಗ ಯಾರು ಹೊಣೆಗಾರ ಅವ್ರಿ? ಕೊಡ ಶೈಲೇಜ್ ಕೊಡಾರ ಹೊಣೆಗಾರ ಆಗ್ಬೇಕ್ರಿ. ಏನು ಚೀಲ್ ಡ್ಯಾಮೇಜ್ ಆಗಿಲ್ಲ ಏನೂ ಆಗಿಲ್ಲ ಅಂದ್ರೆ ಅದನ್ನ ಕೊಟ್ಟಿದ್ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು. ನಾವ್ ಮಾಡಿದಾಗ ಗ್ಯಾರಂಟಿ ಕೊಡಿದ್ರೆ ಈಗ ನಾ ಗ್ಯಾರಂಟಿ ಕೊಡೋದ್ ಆ ಶೈಲೇಜ್ ನ ಗ್ಯಾರಂಟಿ ಕೊಡೋದ್ ನಾ ಹೊಣೆಗಾರ ಇರ್ಬೇಕ್ರಿ ಸರ್. ಇತರ ಸಂಬಂಧ ಮೋಸ ಆಗೋದಂಗ ಸರ್. ಗ್ಯಾರಂಟಿ ಕೊಟ್ಟ ಪ್ರಕಾರ ನಾವು ಉಳಿಬೇಕು ಸರ್. ಒಬ್ಬವ್ರು ಕೆಲವ್ರು ಏನ್ ಮಾಡ್ತಾರೆ, ಮುಗಿತಪ್ಪ ನಂದು ಹೋದ್ರ ಅನ್ನೋ ಲೆವೆಲ್. ನಮ್ಮದ್ ಹಂಗಿಲ್ಲ ಸರ್. ಇನ್ನೊಬ್ರಿಗೆ ನಾವ್ ಮಾತಾಡ್ಸಿಲ್ಲ. ನಮ್ಮದ್ ಹೆಂಗೈತ್ರಿ, ನನ್ನ ಶೈಲೇಜ್ ಹೋದವ್ರು ಹಾಕು ತನ್ಕೊಂಡು ನಮ್ ಜವಾಬ್ದಾರಿ. ಯಾಕಂದ್ರೆ ಅವ್ರ ರೊಕ್ಕ ನಾವ್ ತಗೊಂಡಿರ್ತೀವ್ರಿ, ಆ ರೊಕ್ಕಕ್ಕೆ ಜವಾಬ್ದಾರಿ ಬೇಕಲ್ಲ. ಈಗ ಓದ ತಿಪ್ಪಿ ಉಗಿದತ್ತಂದ್ರ ಯಾರು ಹೆಂಗಲ್ ಶೈಲೇಜ್ ಸರ್. ಮತ್ ರೊಕ್ಕ ಕೊಟ್ಟು ಯಾರು ನಾಶ ಮಾಡ್ತಾರ ಯಾರು ನೋಡ್ರಿ? ಇಲ್ರಿ ಏನೋ ನೋಡ ಚೀಲ ಹರಿದಿತ್ತು ಮಾಡಿತ್ತು ಅಂದ್ರ ಅವ್ರ ತಪ್ಪ್ರಿ. ಏನೋ ನಮ್ ಕಡೆಯಿಂದ ಏನ್ ಮಿಸ್ಟೇಕ್ ಆಗ್ತಾವ್ರಿ, ಕಮ್ಮಿ ರೇಟ್ಲೆ ಸಿಗತೈತಿ ಬಾತೆ ಒಂದ್ ಸ್ವಲ್ಪ ಯಾವಾಗ ಗೊಂಜಾತೇನ್ರಿ ಶಿಡ್ಕೊಂಡ್ ತಣ್ಣಿ ಮಾಡ್ತಿರ್ತಾರೆ. ಅದನ್ನ ನಾವು ತಪ್ಪು ಮಾಡ್ಬಾರ್ದು ಮೊದಲು. ಅದನ್ನ ನಾವ್ ಇಲ್ಲಿ ಎಷ್ಟ್ ತಪ್ಪು ಮಾಡ್ತಿಲ್ಲ ಅಷ್ಟ ಅವ್ರ ಕಸ್ಟಮರ್ ಹೊಡ್ಕೊಂತೈತ್ರಿ. ಈಗ ಮಾಡಿ ಪ್ಯಾಕ್ ಮಾಡಿದ್ರೆ ರೈತ ಕಾಣಂಗಿಲ್ರಿ. ಇವತ್ತು ಕಳಿಸಿ ಬಿಡ್ತೀವಿ ನಾವು. ಈಗ ಏನ್ ಮಾಡ್ತಾರೆ, ಕಮ್ಮಿ ರೇಟ್ಲೆ ಸಿಗತ್ತ ಎಳಿ ಗೊಂಜಾ ತಗೊಂಡ್ರೆ ಕಮ್ಮಿ ರೇಟ್ಲೆ ಸುಮಾರು ಗೊಂಜಾ ತಗೊಂಡೆ ಈ ಬಗಲ್ ಮುರಿದ ಶೀಟ್ ಕಾರ್ನ್ ಅಂತ ಶೈಲೇಜ್ ಒಟ್ಟ ಮಾಡ್ಬಾರ್ದು. ಯಾಕೆ ಮಾಡ್ಬಾರ್ದು? ಅದಕ್ಕೂ ಪರ್ಫಾರ್ಮೆನ್ಸ್ ತಿರುಗು ಕಂಟೆಂಟ್ಸ್ ಇರಂಗಿಲ್ಲ. ಒಂದೇದ್ರ ಎರಡನೇದು ಬಗಲ್ ಮುರಿದಿರ್ತಾರ ನಮಗ್ ರೈತ ಏನು ಹೆಲ್ಪ್ ಆಗಂಗಿಲ್ಲ. ಒಂದ್ ಮನ್ಯಾಗನ ಹಸಿಮೆ ಹೊರ್ತೈತಿ ಅದನ್ನ ಕೊರ್ದಾಕೋದು ಮತ್ತೆ ಇದನ್ನ ಓದಾಕೋದು. ಮೊದಲಕ ಕಸ್ಟಮರ್ ಅಂತ ತಗೋಬಾರ್ದ್ರಿ. ಮಾಡಾರನು ಮೋಸ ಮಾಡಿ ಅದನ್ನ ಕೊಡ್ಬಾರ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಕಡೆ ರೈತರ ಕಡೆ ಈ ನಮ್ ಕಡೆ ಎಷ್ಟು ಕಸ್ಟಮರ್ ನಾವ್ ನೇರ ಮಾತಾಡಿದ ಕಾರಣ ರೀ. ಯಾಕಂದ್ರ ಮೋಸ ಮಾಡೋದು ದೊಡ್ಡದಲ್ರಿ, ಅದನ್ನ ಇದು ಮಾಡಬಾರ್ದ್ರಿ ಮಗಳವ್ರಿ. ಹಿಂಗಾಗಿ ನಾವ್ ಅದಕ್ಕೆ ಗ್ಯಾರಂಟಿ ಕೊಡ್ತೀವಿ ಅವ್ರಿಗೆ. ಸರ್ ಇವಾಗ ಇವೆಲ್ಲ ನೀವು ಪ್ರತಿದಿನ 20 ಟನ್ ಶೈಲೇಜ್ ಮಾಡ್ತಾ ಸರ್. ಸೊ ನಿಮ್ ಕಡೆ ಲೇಬರ್ ಎಷ್ಟ್ ಅದಾರ್ರಿ? ಸರ್ ನಮ್ಮ ಕಡೆ ಲೇಬರ್ ಅನ್ನೋಕಿತ ನೋಡ್ರಿ, ನಮ್ ಕಡೆ ಎಲ್ಲಾ ಲೋಕಲ್ ಲೇಬರ್ ಅನ್ನದಾರ ಸರ್. ಲೇಬರ್ ಅನ್ನೋಕಿತನು ಅವರು ಇದಕ್ಕೆ ಪಾರ್ಟ್ನರ್ ಅನ್ನೋ ಲೆವೆಲ್ ಅದ್ರ ನಾವ್ರಿ. ಈಗ ನೋಡ್ರ ಈಗ ಲೇಬರ್ ಅದ ಕಮ್ಮಿ ಕೆಲಸದವ್ರ ಮಾಲಕ ಇಲ್ರಿ. ಮಾಲಕರು ನಾವ್ ಅಷ್ಟ, ಲೇಬರ್ಗಳು ಮಾಲಕರು ಇಲ್ರಿ. ಇಲ್ಲಿ ನಮ್ಮಲ್ಲಿ ಅಂತ ಯಾವ್ದು ಭೇದ ಭಾವ ಇಲ್ರಿ. ನಾವ್ ಹೆಂಗ್ ಮೇಂಟೈನ್ ಮಾಡ್ತೀವಿ, ಕೆಲಸ ಮಾಡೋರು ಮಾಲಕರು ರೈತರು ಕಸ್ಟಮರ್ ಒಯ್ಯಾರು 4 ಮಂದಿ ಒಂದ ಲೆವೆಲ್ ಆಗದ್ರು ನಾವು. ಯಾಕಂದ್ರೆ ಬಿಸಿನೆಸ್ ನಿ ಲಾಭ ಲುಕ್ಸಾನ ಅನ್ನೋಕಿತನು ರೀ, ಓದಾವನು ಲಾಭ ಆಗ್ಬೇಕ್ರೆ, ದುಡ್ದವ್ರಿಗೂ ಲಾಭ ಆಗ್ಬೇಕ್ರೆ, ಇತ್ ರೈತ ಕೊಟ್ಟವ್ ಲಾಭ ಆಗ್ಬೇಕ್ರೆ, ಇತ್ತ ಕೆಲಸ ಇಲ್ಲಿ ಇದನ್ನು ಮಾಡವನು ಆಗ್ಬೇಕ್ರೆ. ಈಗ ನಾವ್ ಲಾಭನ ಎಲ್ಲಾ ತರ ನೋಡಿದ ಪಾಪ ದುಡಿಯವ್ರ ಏನ್ ಮಾಡ್ಬೇಕ್ರಿ, ರೈತರು ಏನ್ ಮಾಡ್ಬೇಕ್ರಿ, ಓದಾವ ಏನ್ ಮಾಡ್ಬೇಕ್ರಿ. ಹಿಂಗಾಗಿ ಒಟ್ಟು ಎಲ್ಲ ಒಂದ ಲೆವೆಲ್ದಾಗ ಇದನ್ ಮಾಡಿಬಿಡ್ತೀವಿ ಸರ್. ನಾವು 15 ದಿನಕ್ಕೊಮ್ಮೆ ರೇಟ್ ತೆಗಿತೀವ್ರಿ ನಾವು. ಇತ್ತ ಕಸ್ಟಮರ್ ಇರ್ಬೇಕ್ರಿ, ಇತ್ತ ರೈತ ಉಳಿಬೇಕ್ರಿ, ಇತ್ತ ಓದಾರು ಉಳಿಬೇಕ್ರಿ, ಇತ್ತ ನಾವು ಉಳಿಬೇಕ್ರಿ, ಇತ್ತ ಲೇಬರ್ಗಳು ಉಳಿಬೇಕ್ರಿ. ಹಿಂಗಾಗಿ ನಮ್ ಕಡೆ ಕೆಲಸ ಮಾಡ್ತೀವಿ ನಾವು. ಇವಾಗ ಡೈಲಿ 20 ಟನ್ ಮಾಡ್ತೀನಂದ್ರಿ. ಸೊ ನಿಮ್ಮದ ಅದು ಹೊಲದ ಅಂದ್ರ ಗೊಂಜಾಳ ಮೇವಿಂದ ಖರ್ಚು ತೆಗದು, ಲೇಬರ್ ಖರ್ಚು ತೆಗದು, ಎಕ್ಸ್ಪೋರ್ಟಿಂಗ್ ಟ್ರಾನ್ಸ್ಪೋರ್ಟ್ ಖರ್ಚು ತೆಗದು 20 ಟನ್ ಅಂದ್ರೆ ಡೈಲಿಗೆ ಒಂದ್ ದಿನಕ್ಕೆ ಎಷ್ಟ್ ಆಗ್ಬೋದ್ರಿ ನಿಮ್ಮದ? ಸರ್ ಈಗ ನಾವು ಲಾಭ ಅನ್ನೋಕಿತನು ಸರ್ ನಾವ್ ಏನ್ ಮಾಡ್ತೀವ್ರಿ, ಎಲ್ಲಾದ್ರಾಗ ಲಾಭ ಹುಡ್ಕೊತ ಹೋದ್ರ ದಂಧೆ ನಡೆಯಂಗಿಲ್ಲ ಸರ್. ನಮ್ಮದ್ ಹೆಂಗ್ರಿ, ಇದೇ ಏನಿಲ್ಲ ನಿಮ್ಗ ನಾನು ಕೆಲಸದವ್ರು ಲೆವೆಲ್ ಇರ್ಬೇಕ್ರಿ, ಅವ್ರಿಗೂ ಲೆವೆಲ್ ಸರಿ ಪಗಾರ ಕೊಡ್ಬೇಕ್ರಿ. ಈಗ ಅವ್ರು ಕಮ್ಮಿ ಕೊಟ್ಟು ಅದನ್ನು ಲಾಭ ನಾವು ಉಳಿಸೋಬಾರ್ದ್ರಿ. ಈ ರೈತರು ಮೇವ್ ಕೊಡ್ತಾರ ಬತ್ತೆ ಅವ್ರು ಕಡಿಮೆ ರೇಟ್ಲೆ ತಂದು ಅದನ್ನು ಲಾಭ ಉಳಿಸೋಬಾರ್ದ್ರಿ. ರೈತ ನಮ್ ಕರೆದ್ ಕೊಡ್ಬೇಕ್ರಿ. ನಮ್ ಕಡೆ ಕೆಲಸ ಮಾಡೋರು ಇನ್ನೊಂದ್ ಕಡೆ ಹೋಗ್ಬಾರ್ದ್ರ. ಅವ್ರಿಗೂ ಕರೆಕ್ಟ್ ಪಗಾರ ಬಾಗ ಪಾಪ ಅವ್ರು ಯಾಕೆ ಹೋಗ್ತಾರಿ. ಈಗ ರೈತರು ಕರೆಕ್ಟ್ ನಮ್ಗೆ ಗೊಂಜಾಳ ಲಾಭ ಅನ್ಸಕೈತಿ ಅವ್ ಯಾಕೆ ಹೋಗ್ಕೊಂಡು ನಾವ್ ರೈತಗೂ ಮೇಂಟೈನ್ ಮಾಡ್ತೀವ್ರಿ, ಇತ್ತ ಕೆಲಸದವ್ರಿಗೂ ಮೇಂಟೈನ್ ಮಾಡ್ತೀವ್ರಿ, ಇತ್ತು ಒಯ್ಯು ಕಸ್ಟಮರ್ಗೂ ಮೇಂಟೈನ್ ಮಾಡ್ತಾರೆ. ಅವು ನಾವು ಒಯ್ತಾ ಬತ್ತಿ ಹೆಚ್ಚಿನ ರೇಟ್ ಕೊಟ್ಟಿನಿ ಅಂದ್ರೆ ಅವ್ ಉಳಿಯಂಗಿಲ್ರಿ, ಅದನ್ನೂ ಒಂದು ರೇಟ್ ವ್ಯಾಲ್ಯೂಷನ್ ಮಾಡ್ಬೇಕ್ರಿ. ಮತ್ ಇಷ್ಟೆಲ್ಲ ಮಾಡಿವ್ರೆ ನಮ್ಗ ಎಷ್ಟು ಅನುಕೂಲ ಆಗ್ಬೇಕು ಅಷ್ಟೊಂದು ಲೆವೆಲ್ ಇಟ್ಕೊಂಡ್ಬಿಡ್ತೀವಿ ಸರ್ ನಾವು. ಯಾಕಂದ್ರೆ ಮಂದಿ ಅವ್ರು ಎಷ್ಟು ಕೊಡತ್ತಾರ ಇವ್ರು ಎಷ್ಟು ಕೊಡತ್ತಾರ ನಾವ್ ಅದನ್ನ ಲೆಕ್ಕ ಹಾಕಂಗಿಲ್ರಿ. ನಮಗ್ ಹೆಂಗ ಎಲ್ಲಾರು ಖರ್ಚು ತೆಗೆದು ನಮ್ಮ ಲಾಭಾಂಶದ ನೋಡ್ಕೋದ್ರಿ ನಾವು. ಈಗ ಇವ್ರು ಬಾಳ್ ಬೆಳತಾ ಇರ್ತೀವಿ, ಒಬ್ಬನ ಕೊಂದು ಒಬ್ಬನ ಎಬ್ಸ್ತಂದ್ರ ಆಗಂಗಿಲ್ಲ ಸರ್. ನಾವ್ ಎಲ್ಲಾರು ಸವನಾಗಿ ನೋಡ್ಕೊಂಡು ಹೋಗ್ತೀವಿ ಇದ್ರಾಗ. ಹಿಂಗಾಗಿ ನಮ್ಗ ರೈತರು ಗೊಂಜಾಳ ಕೊಡ್ತಾರೆ, ಕಸ್ಟಮರ್ ಹೋಗಾಕ್ ಬರ್ತಾರೆ, ಕೆಲಸರು ಪಾಪ ಮಾಡಾಕ್ ಬರ್ತಾರೆ. ಹಿಂಗಾಗಿ ನಾವ್ ಎಲ್ಲಾ ಬ್ಯಾಲೆನ್ಸ್ ಮಾಡ್ತಾರೆ. ಈಗ ನಾವ್ ಲಾಭನ ನೋಡಂಗಿಲ್ಲ ಸರ್ ಇದ್ರಾಗ. ಒಟ್ ನಾವ್ ಎಲ್ಲಾರು ಲೆವೆಲ್ದಾಗ ಹೋಗ್ಬಿಡ್ತೀವಿ ಸರ್. ಖರ್ಚು ತೆಗೆದು ಎಷ್ಟಾರು ಉಳಿದ್ರಿ ಹಂಗ ಅಂದಾಜ್? ಸರ್ ನಾವಂತೂ ಇದನ್ನ ಏನೂ ಲೆಕ್ಕ ಹಾಕಂಗಿಲ್ಲ ಒಟ್ಟ.
ಒಂದು ದಂಧೆ ನಡೆದೈತಿ, ಒಂದು 20 ಮಂದಿ ಕೆಲಸ ಕೊಡತ್ತು. ಅದ ಒಂದು ಕೆಲಸ ನಮ್ಗೆ ಹೆಚ್ಚಿನ ಪ್ರಮಾಣ ಲಾಭ ತಿಳ್ಕೊಂಡ್ಬಿಟ್ರು ನಾವು. ಓಕೆ. ಈಗ ನೀವು ಅದನ್ನ ಲಾಭ ಎಲ್ಲ ಲೆಕ್ಕ ಮಾಡ್ಕೊತ ಸರ್ ದಂಧೆ ನಡೆಯಂಗಿಲ್ಲ. ಇನ್ನ ಲಾಭ ಭಾಳ ಮಾಡ್ಕೊತಂದ್ರೆ ನಮ್ಗೆ ಗೊಂಜಾಳ ಯಾರು ಕೊಡಂಗಿಲ್ಲ, ಕಸ್ಟಮರ್ ನಿಲ್ಲಂಗಿಲ್ಲ. ಮತ್ತು ಕೊಡು ಕಸ್ಟಮರ್ಕ ನಾವು ಸರಿಯಾಗಿ ಮೇಂಟೈನ್ ಗೊಂಜಾಳ ಕೊಡ್ಲಿಕ್ಕಂದ್ರೆ ಅವು ನಮ್ಮ ಕಡೆ ನಿಲ್ಲಂಗಿಲ್ಲ. ಅವ್ರು ಬೇರೆ ಟೈಮ್ಗೆ ನಾವು ಮೆಕ್ಕೆ ಕೊಟ್ಟು ತಿಳ್ಕೊ ಶೈಲೇಜ್ ರೀ, ಪಾಪ ಅವು ಹೊರಗಡೆ ಹೋಗಂಗಿಲ್ಲ ರೀ. ಓಕೆ ಓಕೆ. ಇವಾಗ ರೀ ಮಾರ್ಕೆಟಿಂಗ್ ಒಳಗ 1 ಟನ್ ಶೈಲೇಜ್ಗೆ ಎಷ್ಟರ ಐತ್ರಿ? ಸರ್ ನೋಡ್ರಿ ಇದ ರೇಟ್ ಹೆಂಗೆ ವೆರಿಫಿಕೇಶನ್ ರೈತ ಕೊಡು ಗೊಂಜಾಳ ಮ್ಯಾಲ ಡಿಪೆಂಡ್ ಇರ್ತದೆ ಸರ್. ಈಗ ಒಂದೊಂದ್ಸಲ 2,000ದಿಂದ್ರನು ಸ್ಟಾರ್ಟಿಂಗ್ ರೇಟ್ ಇರ್ತೈತಿ. 2,000ದಿಂದ 3,500 ತಗೊಂಡು ಟನ್ನಿ ರೇಟ್ ಹೋಗೈತಿ ಸರ್. ಇವಾಗ ನಡೆದಿದ್ದು 3,000 ನಡೆದೈತಿ ಸರ್. ಬಟ್ ರೇಟ್ ಯಾಕೆ ವೆರಿಫಿಕೇಶನ್ ಆಗ್ತೈತಿ ಅಂದ್ರೆ ರೀ, ಒಮ್ಮೊಮ್ಮೆ ರೈತ ಒಮ್ಮೆ ಸಡನ್ಲಿ ಗೊಂಜಾಳ ತೊಗೊಂಡ್ಬಂದ್ಬಿಡ್ತಾರೆ. ಅವಾಗ ನಮ್ಮಂಥವ್ರು ಏನು ಮಾಡ್ತಾರೆ, ನೀ ಅಷ್ಟು ರೇಟ್ ತಗೊಳ್ಳೋ ಅಗಡಿ ದಿಗಡಿ ಬರ್ತಾರೆ. ನಾವು ಹಂಗೆ ಮಾಡಂಗಿಲ್ಲ ಸರ್. ಅವ್ನು ರೈತ ಕೊಡ್ತಾನಂದ್ರೆ ಅವ್ನು ಅಗ್ರಿಮೆಂಟ್ ಮಾಡ್ಕೊಂಡ್ ತುಟ್ಟಾಗ್ಲಿ ಸಹಿ ಆಗಲಿ ನಾವು ಆ ಟೈಮ್ಗೆ ಆ ರೇಟ್ಲೇನ ತಗೋತೀವಿ ಸರ್ ನಾವು. ಯಾಕಂದ್ರೆ ಹೇಳ್ತೀವಿ ಈ ಟೈಮ್ಗೆ ನಿಮ್ಗೆ ಗೊಂಜಾಳ ಬತ್ತು ನಿಮ್ಗೆ ಈ ರೇಟ್ಲೆ ಹಾಕಿ ಕೊಡ್ತಿರ್ತ ಅಗ್ರಿಮೆಂಟ್ ಮಾಡ್ಕೊಂಡು ನಮ್ಮ ಸಹಿ ಆದ್ರೂ ನಮ್ಗೆ ತುಟ್ಟಿ ಆದ್ರೂ ನಮ್ಗೆ. ಹಿಂಗಾಗಿ ನಮ್ಮ ಕಡೆ ಹೆಚ್ಚಿನ ಪ್ರಮಾಣ ರೈತರು ಅಗ್ರಿಮೆಂಟ್ ಮಾಡ್ಕೊಂತಾರೆ. ಓಕೆ. ಇವಾಗ ರೈತರ ಕಡೆಯಿಂದ 1 ಟನ್ನಿಗೆ 3,000 ಅಂದ್ರೆ ಏನ್ ನಡೆದ ಸರ್ ಈಗ ಸೊ ನೀವೆಲ್ಲ ಶೈಲೇಜ್ ರೆಡಿ ಮಾಡಿ ಮಾರ್ಕೆಟಿಂಗ್ ಮಾಡುವಾಗ ನಿಮ್ಮದು 1 ಟನ್ನಿಗೆ ಎಷ್ಟು ಹೋಗೈತ್ರಿ? ಸರ್ ಇವಾಗ ಏನೈತ್ರಿ 3,000 ಅಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜು ಕಟಿಂಗು ಎಲ್ಲ ಕೂಡಿ ಇಲ್ಲಿ ಬಂದ್ಬರ್ತಂದ್ರೆ 4,500 ರೂಪಾಯಿ ಬರ್ತದೆ ಸರ್. ಈಗ 30-40 ಕಿಲೋಮೀಟರ್ ಅಂತ ವಿತ್ ಲೇಬರ್ಗಳು ಹೋದ್ರಿ ಅವ್ರದ್ದು ಟನ್ ಮೇಲೆ ಎವರೇಜ್ ಇರ್ತದೆ ಸರ್, ಅವ್ರಿಗೂ ಕೊಡ್ಬೇಕು ಸರ್. ಈಗ ನಮ್ಮಲ್ಲಿ ಕೆಲ್ಸಕ್ಕೆ ಬರತ್ತಾರ ಅಂದ್ರೆ ಅವ್ರಿಗೂ ಮೇವು ಕೊಡ್ಬೇಕು ಸರ್. ಯಾಕಂದ್ರೆ ಅವ್ರು ದನಪನ ಎಲ್ಲ ಬಿಟ್ಟು ಬೆಳಗಿನ ಟೈಮ್ ಬರ್ತಾರೆ, ಇನ್ನೊಮ್ಮೆ ಕೆಲ್ಸಕ್ಕೆ ಬರ್ತಾರೆ ಮನ್ಯಾಗ ಅಲ್ಲಿ ದನಗಳೆಲ್ಲ ಬಿಟ್ಟು ಬರೋ ಸರ್, ಅವ್ರಿಗೂ ಮೇವು ಕೊಡ್ತೀವಿ ನಾವು. ಅವ್ರಿಗೂ ಮೇವು ಕೊಡ್ತೀರಿ, ಮೇವು ಕೊಟ್ಟು ಆ ಮೇವಿಂದೆಲ್ಲ ಸರಿಬೇಕು. ಇದು ಬಟ್ ಏನೈತ್ರಿ ಕಟ್ಟಿಂಗ್ದಾಗ ರಸ ಇರ್ತದೆ ಸರ್. ಒಂದು 5 ಟನ್ ಮೇವು ತಂದಿದ್ದು ಒಂದು 700-800 kg ಕಟ್ಟಿಂಗ್ದಾಗ ರಸ ಹೋಗ್ಬೇಕು ಸರ್. ಅದನ್ನ ಎವರೇಜ್ ತೆಗಿಬೇಕು ಸರ್. ಎವರೇಜ್ ತೆಗೆದು ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ರಿ ಒಂದು ರೇಟ್ ಮಾಡ್ತೀವಿ ಸರ್ ನಾವು. 15 ದಿನಕ್ಕೊಮ್ಮೆ ರೇಟ್ ತೆಗಿದ್ರಿ. ಆ ರೇಟ್ನಾಗ ನಾವು ಏನು ಕಸ್ಟಮರ್ಗೆ ಒಂದು ಪಗಾರ ಬರ್ತದೆ ಅಲ್ಲಿ ಹೋಲ್ ತೆಗೆದ್ರೆ ಒಂದು ಕೊಡ್ತೀವಿ. ಹೆಚ್ಚಿನ ರೇಟ್ ಯಾಕಲ್ಲ ಕಸ್ಟಮರ್ಗೆ ಒಂದು 500 ಕಡಿಮೆ ಅಂತಂದ್ರೆ ಅಲ್ಲಿಂದ ಬರೋ ಟ್ರಾನ್ಸ್ಫರ್ ಚಾರ್ಜ್ ಉಳಿದಿತ್ತು ನೋಡಿಯಪ್ಪ ಅಂತ ಹೇಳಿ ಬರ್ತಾರೆ ಸರ್. ಈಗ ನಾವೇ ಹೆಚ್ಚಿನ ಪ್ರಮಾಣ ಇಟ್ಟು ಒಂದು ಪಾಪ ಅವ್ರು ಟ್ರಾನ್ಸ್ಫರ್ ಹೋದು ಅವ್ರ ದನಗಳಿಗೆ ಹಾಕಿ ಮೇಸ್ತಂದ್ರೆ ಕಠಿಣ ಐತ್ರಿ ಈಗಿನ ದಿನ ಬಂದಾಗ. ಹಿಂಗಾಗಿ ಒಂದು ಕಮ್ಮಿ ರೇಟ್ಲೆ ಒಂದು ರೇಟ್ ತೆಗೆದು ಬಿಡ್ತೀವಿ ಸರ್. 15 ದಿನಕ್ಕೊಮ್ಮೆ ರೇಟ್ ವೆರಿಫಿಕೇಶನ್ ಆಗ್ತೈತಿ. ಅದ ಕೊಡು ಮೆಕ್ಕೆಜೋಳ ಮೇಲೆ ನಮ್ಮ ರೇಟ್ ವೆರಿಫಿಕೇಶನ್ ಆಗ್ತೈತಿ ಸರ್. ಓಕೆ. ಇವಾಗ ಎಷ್ಟೈತ್ರಿ ಪ್ರೆಸೆಂಟ್? ಇವಾಗ 7,000 ರೂಪಾಯಿ ಟನ್ಲೆ ಕೊಡತ್ತೀವಿ ಸರ್. 7,000 ರೂಪಾಯಿ ಟನ್. ಟನ್ ಸರ್. ಓಕೆ. ಹ್ಞೂ ರೀ. ಅವ್ರದ ಕಸ್ಟಮರ್ ಗಾಡಿ ಇತ್ತಂದ್ರೆ ಬಂದು ಲೋಡ್ ಮಾಡೋದು ನಮ್ಮ ಕಡೆ ಇರ್ತದೆ ಸರ್, ಲೋಡ್ ಮಾಡಿ ಕೊಡ್ತೀರಿ. ಇಲ್ಪ ನಮ್ಮ ಟ್ರಾನ್ಸ್ಫರ್ ಗಾಡಿ ಇಲ್ಲ ಅಂದ್ರೆ ಇಲ್ಲಿ ಲೋಕಲ್ ಗಾಡಿಗಳು ಸಿಗ್ತಾವ ಸರ್, ಅವ್ರ ನಂಬರ್ ಕೊಡ್ತಾರೆ. ಅವ್ರು ರೇಟ್ ಮಾಡ್ಕೊಂಡು ಬಾಡಿಗೆ ಮಾತಾಡ್ಕೊತಾರೆ. ಅವ್ರ ಗಾಡಿಯಾಗ ಹೇರ್ತೀವಿ ಸರ್. ಹೇರಿ ಅವ್ರು ಇಳಿಸೋಂದ್ರೆ ಅವ್ರು ಆನ್ ದ ಕ್ವಾಲಿಟಿ ಚೆಕ್ ಮಾಡ್ರಿ ಅಂತಾರ ಅವ್ರ ಕೈ ಅಡ್ವಾನ್ಸ್ ಪಡ್ವಾನ್ಸ್ ಏನಲ್ರಿ ಅವ್ರ ಕೈ ಕೊಟ್ರೆ ನಡೀತಿ ನಿಮ್ಗೆ. ಏನಪ್ಪ ನಮ್ಗೆ ಅಡ್ವಾನ್ಸ್ ಕೊಡ್ಬೇಕಂತ ಏನಿಲ್ಲ ನಮ್ಗೆ. ನಮ್ಮ ಗಾಡಿ ಹೋಗಿರ್ತೈತ್ರಿ ಹೋಗಿ ಇಳಿಸೋದ್ರಿ ಇಳಿಸೊಂದು ಲೋಡ್ ಮಾಡಿ ಇಳಿಸೋಂದ್ರೆ ಅಂತ ಚೆಕ್ ಮಾಡ್ರಿ ಅಂತ ನಮ್ಗೆ ಕೊಟ್ರೆ ನಡೀತೈತಿ. ಒಂದ್ ಚೀಲ ಬೀಚ್ ಅವ್ರು ನೋಡ್ಕೊಂಡು ಕೊಟ್ರೆ ನಡೀತೈತಿ. ಓಕೆ ಓಕೆ. ಇವಾಗ ರೀ ನಾವು ಶೈಲೇಜ್ ಮೇವು ಎಲ್ಲ ಒಯ್ದುರಿ. ಹ್ಞೂ ಸರ್. ಸೊ 3 ಟೈಮ್ ಇದನ್ನ ಹಾಕ್ಬೇಕ್ರಿ ದನಗಳಿಗಿತ್ತು ಬೇರೆ ಬೇರೆ ಮೇವು ಹಾಕಿರ ಹೆಂಗ್ರಿ ಸರ್? ಇದು ಹೆಂಗೈತಿ ಸರ 24 ತಾಸು ನೀವು ದನಗಳು ತಿನ್ನೋಟ್ ಮೇವು ಹಾಕಿರೋ ಸೈಡ್ ಎಫೆಕ್ಟ್ ಏನಿಲ್ಲ ಸರ್. ಬಟ್ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕು, ಖರ್ಚು ನೋಡ್ಕೋಬೇಕು ಸರ್. ಈಗ ನಾವು 7 ರೂಪಾಯಿ ಕೆಜಿನ ನಾವು ದನ ಹೊಟ್ಟು ತುಂಬೋಟ್ ಕೊಟ್ಟು ಅಂದ್ರೆ ರೀ ಒಂದ್ ದಿನಕ್ಕೆ ಮಿನಿಮಮ್ 30 kg ಮೇವು ಬೇಕು. 210 ರೂಪಾಯಿ ಆದ್ರಿ 720 210. ಆ 210 ರೂಪಾಯಿ ಬ್ಯಾಲೆನ್ಸ್ ಮಾಡ್ಬೇಕು ಸರ್ ನಾವು ಕೊಂಡ್ ಹಾಕಿದ್ರಿ. ಒಬ್ಬೊಬ್ರು ಏನ್ ಮಾಡ್ತಾರೆ ಗೋಟೆದವ್ರೆಲ್ಲ ವಿಚಾರ ಮಾಡಂಗಿಲ್ರಿ. ಈಗ ದೊಡ್ಡ ಪ್ರಮಾಣ ಹಾಲಿನ ಇರ್ತೈತ್ರಿ, ಹಾಲು ಮಾಡಿದ್ರಿ 200 ರೂಪಾಯಿ ಹಾಲು ಹಾಕನ 4 ಲೀಟರ್ ಹಾಲು ತೆಗಿಬೇಕು ಸರ್. ಅದ್ರ ಅವ್ರು 20-25 ಲೀಟರ್ ಹಾಲು ಹಿಂಡು ಹಾಕಲಿರ್ತಾವ್ರಿ. ಒಬ್ಬರು ಕೆಲವೊಂದು ಮಾಡ್ತಿರ್ತಾರೆ. ಒಬ್ಬವ್ರು ನಾವೇನು ಹೇಳ್ತೀವಿ ರೈತರಿಗೆ, ನೀವು ಓದ ಬ್ಯಾಲೆನ್ಸ್ ಮಾಡ್ಕೋಬೇಕು ಸರ್. ಈ ಮೇವಿನ ಜೊತೆ ಒಬ್ಬರು ಕೆಲವೊಬ್ರು ಹೋಯ್ತಾರ ಸರ್, ಹಿಂಡಿ ತುಟ್ಟಿ ಆಗೈತ್ರಿ ಹಿಂಡಿ ಬೂಸರಿ. ಕೆಲವೊಬ್ರು ಏನ್ ಮಾಡ್ತಾರೆ ಇದನ್ನ ಓದ್ಕಾರಿ ಒಂದ್ ಸ್ವಲ್ಪ ಹಿಂಡಿ ಹಾಕೋದ್ರಿ, ಅದ್ರ ಜೊತೆ ಇದನ್ನ ಮಿಕ್ಸ್ ಮಾಡೋದು. ಇದನ್ನ ಹಿಂಡಿ ಮುಗಿತ್ರಿ ಇತ್ತು ಮೇವಿಂದ ಹತ್ತು ಹಿಂಗ್ ಮಾಡೋ ಮಂದಿ ಹೆಚ್ಚಾಗೈತ್ರಿ. ಮತ್ ನಮ್ಮದು ಓದ್ ಶೈಲೇಜ್ ಹೆಂಗ್ ಕ್ವಾಲಿಟಿ ಬರ್ತೈತಿ ಸರ್, ಕಮ್ಮಿ ಹಿಂಡಿ ಹಾಕೋದು ಸರ್. ಹಿಂಡಿನ ಆಲ್ಮೋಸ್ಟ್ ಬರ್ಬರ್ತ ನೀವು ಶೈಲೇಜ್ ಹಾಕೋತಾರ, ಹಿಂಡಿ ಪ್ರಮಾಣ ಕಡಿಮೆ ಮಾಡಿಬಿಡು ಸರ್. ಅಷ್ಟ ಕ್ವಾಲಿಟಿ ಬರ್ತೈತಿ ಸರ್. ಇದ್ರಾಗ ನ್ಯಾಚುರಲ್ ಇದ್ರ ಈಗೇನ್ ಇದನ್ನದು ಏನ್ ಹಾಕಂಗಿಲ್ಲ, ನ್ಯಾಚುರಲ್ ಕ್ವಾಲಿಟಿ ಇರ್ತೈತ್ರಿ ಇದು. ಅದ್ರ ಸಂಬಂಧ್ರೆ ಹಿಂಡಿ ರೇಟ್ ನೋಡ್ತಾ ಇದಕ್ಕ ಭಾಳ ಕಂಪೇರ್ ಐತಿ ಸರ್. ಅದು ಒಂದು ಟನ್ನಿಗೆ ಎಷ್ಟಾಗ ಸರ್ 23,000 ರೂಪಾಯಿ. ಇದು 46,000 ರೂಪಾಯಿ ರೇಟ್ ಐತಿ ಸರ್ ಹಿಂಡಿದ್ರಿ. ಇದೈತಿ 7,000 ರೂಪಾಯಿ ಸರ್. ಇದಕ್ಕೆ ಅದಕ್ಕೆ ಎಲ್ಲಿ ತಂದು ಕೊಡ್ತಾರೆ ಸರ್. ಹಿಂಗಾಗಿ ಇದ್ರಿಂದ ರೈತಗೂ ಹೈನುಗಾರಿಕೆ ಮಾಡಂಗೂ ಲಾಭ ಐತಿ ಸರ್. ಯಾಕಂದ್ರೆ ಪ್ಯಾಟ್ ಜಾಸ್ತಿ ಬರ್ತದೆ ಸರ್, ಹಾಲಿನ ಇಳುವರಿ ಜಾಸ್ತಿ ಬರ್ತೈತಿ. ಮತ್ ದನಗಳಿಗೆ ಗಾಬ್ ನಿಲ್ಲೋದು ಮಾಡೋದು, ಈಗ ಬೇರೆ ವೇಸ್ಟೇಜ್ ಆಗ್ತದೆ, ಅವೆಲ್ಲ ಸೈಡ್ ಎಫೆಕ್ಟ್ ಆಕಾವ. ಇದರಿಂದ ದನಗಳ ಸೈಡ್ ಎಫೆಕ್ಟ್ ಏನೂ ಇಲ್ಲ ಸರ್. ಓಕೆ ಓಕೆ. ಸರ್ ಇವಾಗ ಯಾರಾದ್ರೂ ಒಂದು ಏನಾರ ಶೈಲೇಜ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಂದ್ರೆ ರೀ, ಸೊ ಅವ್ರ ಸ್ಟಾರ್ಟಿಂಗ್ ಆಗಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡ್ಬೇಕ್ರಿ? ಮತ್ತೆ ಇದ್ರಾಗ ಏನಾರ ಲಾಭ ಐತೇನ್ರಿ? ಸರ್ ನಾ ಏನ್ ಸರ್ ಲಾಭ ಎಲ್ಲಾ ತರ ಹುಡುಕಾಡ್ಕೋತಾರ ದಂಧೆ ನಡೆಯಂಗಿಲ್ಲ ಸರ್.
ಎಲ್ಲಾ ಮೇಂಟೈನ್ ಮಾಡಿ ಅಂದ್ರೆ ಹಾ. ನೀನು ನಾಮ್ನಲ್ಲಿ ನೌಕರಿ ಮಾಡೋ ಒಂದ್ 20-30 ಸಾವಿರ ಪಗಾರ ತಗೋತಿ ಹಾ, ಹಾ. ಅಷ್ಟು ಉಳಿದ್ರೆ ಸಾಕಲ್ಲ. ಹೌದ್. ನೀವು ಇದ್ರಾಗ ಲಕ್ಷ ಉಳಿಸ್ತಾನೆ ಅಂದ್ರಿ ಅಂದ್ರೆ ಈ ಲೇಬರ್ಗಳು ಏನ್ ಮಾಡ್ಬೇಕು, ರೈತರೆಲ್ಲ ಏನ್ ಮಾಡ್ಬೇಕು? ಹಾ, ಈ ಕಮ್ಮಿ ರೇಟ್ಲಿ ಬೇಡ್ರಿ ಅವ್ರು ಕೊಡಂಗಿಲ್ಲ, ದಂಧೆ ನಡೆಯಂಗಿಲ್ಲ. ರೈತ ಮೊದಲು ಮಾಲ್ ಕೊಡ್ಲಿಕ್ಕಂದ್ರೆ ದಂಧೆಗೆ ಎಲ್ಲಿ ನಡಿಬೇಕ್ರಿ? ಹಾ. ಮತ್ ರೈತ ಮಾಲ್ ಕೊಟ್ಟಿದ ಲೇಬರ್ ಇರ್ಲಿಕ್ಕಂದ್ರ ದಂಧೆಗೆ ಹಂಗ Okay. ಎಲ್ಲಾರು ಮೇಂಟೈನ್ ಮಾಡಿ. ನೀ ನಾಮ್ನಲ್ಲಿ ಗೌರ್ಮೆಂಟ್ ನೌಕರಿ ಮಾಡೋಕಿತ್ತನು ಏನ್ ಹಾ. ಕ್ಯಾಪಿಟಲ್, ಗೌರ್ಮೆಂಟ್ ನೌಕರಿ ಮಾಡೋಕಿತ್ತನು ಏನ್ ಕ್ಯಾಪಿಟಲ್ ಮಾಡೋರಿಗೆ ಅನುಕೂಲ ಮಾಡ್ರಿ. ಬಟ್ ನೀವು ಲೇಬರ್ ಕಿಂತ ಕೆಲಸ ಮಾಡಿ, ಲೇಬರ್ ದುಡಿದ್ರನ ಒಂದ್ ಬಿಸ್ನೆಸ್ ಆಗೈತಿ. ಹಾ. ನಾ ಇಸ್ತ್ರಿ ಹಂಗೆ ಹಾಕೊಂಡು ದಂಡಿ ಕುರ್ಚಿ ಕೆಲಸ ಆಗಂಗಿಲ್ಲ. ಹಾ, ಮಾಡ್ಬೇಕು ಕೆಲಸ ಅವ್ರು. ಈಗ ನಾ ಎಲ್ಲಾ ಆಳ ಹೆಚ್ಚಿದ್ರ ಬಾ ಅಂತೇಳಿ ನಾ ದಂಡಿ ಮಕ್ಕಳು ಹೆಂಗ್ ಹಾ. ಕೆಲಸ ಮಾಡ್ಬೇಕ್ರಿ ಅವ್ರು. ಮಾಡಾರಿ ಅನುಕೂಲ ಐತಿ. Okay. ನೋಡ ಇನ್ನೊಮ್ಮೆ ಅಲ್ಲಿ ನೌಕರಿ ಮಾಡು ಇಲ್ಲಿ ನೌಕರಿ ಮಾಡು ಅನ್ಕಿತನು ಹಾ. ಸ್ವಂತ ಮಾಡಕ್ ಏನ್ ಅಡ್ಡಿ ಇಲ್ಲ, ಹಾ. ಮಾಡ್ಬೋದು. ಓಕೆ. ಇವಾಗ ರೀ ನೀವು 6 ವರ್ಷದಿಂದ ಅದನ್ನೆಲ್ಲ ಶೈಲೇಜ್ ಮಾಡ್ಕೊತ ಬಂದಿರಿ. ಸೊ ಒಮ್ಮೊಮ್ಮೆ ಈಗ ರೈತರ ಕಡೆ ನೀವೆಲ್ಲ ಈಗ 3,000 ಆಗ್ಲಿ 2,000 2,500 ಹಿಂಗೆಲ್ಲ ಮಾರ್ಕೆಟ್ ಇದ್ದಂಗ ಒಂದ್ ಟನ್ನಿಗೆ ಕೊಟ್ಟು ತೊಗೊಂಬರ್ತೀರಿ. ಹ್ಞೂ ಸರ್. ಸೊ ನಿಮಗ ಯಾವಾಗಾರ ರೇಟ್ ಹತ್ಲಿಲ್ಲ ಅಂದ್ರೆ ಅಂದ್ರ ಶೈಲೇಜ್ ಮೇವ್ ಮಾರ್ಕೆಟಿಂಗ್ ಮಾಡ್ತಿರ್ತೀರಿ, ಹ್ಞೂ ಸರ್. ಯಾವಾಗಾರ ರೇಟ್ ಬಿದ್ದು ಹಿಂಗೇನ್ರ ಲಾಸ್ ಆಗಿ? ಸರ್ ಆಕೈತ್ರಿ, 2 ಸಲ ಹಾಕವ್ರೆ. ಬಟ್ ನಮ್ದು ಗೋಡೌನ್ ಇರ್ಬೇಕ್ರಿ ಸರ್. ಹಾ. ಈಗ ನಾವು ಸ್ಟಾಕ್ ಕುಯ್ಯೋಂಗ್ ಇರ್ಬೇಕ. ನಾವು ಒಂದ್ ವರ್ಷ ರೈತ ಹೊಡೆದ್ ನಾವು ಒಂದ್ ವರ್ಷ ಇಟ್ಕೋಬೇಕಲ್ಲ ಸರ್ ಇಲ್ಲಿ. ಹಾ, ಹಾ. ಹಂಗ ನಾವ್ ಏನ್ ಮಾಡ್ತೀವಿ ಸರ್, ಮಾರ್ಕೆಟಿಂಗ್ ಒಮ್ಮೆ ಅದು ಬೀಳ್ತೈತಿ ಸರ್, ಒಮ್ಮೆ ಬೀಳ್ತೈತಾಗ್ರೆ ಒಮ್ಮೆ ಅಗದಿ. ಈಗ ರೈತ ಕಡೆ ಎಲ್ಲಾ ಮೇವು ಬತ್ತಂದ್ರೆ ಯಾರು ಹೆಂಗಿಲ್ಲ ಸರ್, ಹಾ. ಒಬ್ಬರು ತಿಳಿದವ್ರು ಹೋಯ್ತಿರ್ತಾರ. ಹಾ. ಇಲ್ಲ ನಾವು ಸ್ಟೋರೇಜ್ ಮಾಡ್ತಿಲ್ಲ ಸರ್. ಹಾ, ಹಾ. ಈಗ ನಾವು ಉದಾಹರಣೆ ಈಗ ಒಂದು 70-80 ಸ್ಟೋರೇಜ್ ಐತಿ ಸರ್. ಹಾ ರೀ. 70-80 ಬಟ್ ಎಷ್ಟು ಸ್ಟೋರೇಜ್ ಇಟ್ಟು ಕೊಡ್ತಾರೆ ಅಷ್ಟು ಕ್ವಾಲಿಟಿ ಬಂದ ರೈತರಿಗೆ ಇನ್ನೂ ಹೆಚ್ಚಿನ ಪ್ರಮಾಣ ಹೋಯ್ತಾರ ಅವಾಗ. ಓಕೆ, ಓಕೆ. ಹ್ಞೂ ಸರ್. ಹಾ. ಅದಕ್ಕೆ ನಾವು ಸ್ಟಾಕ್ ಗೋಡೌನ್ ಐತಿ ಸರ್, ಹಾ. ಬಂದು ಕುಡಾಕೊಂಡು ಗಟ್ಟಿರ್ತೀವಿ ಸರ್. ಈಗ ನಾವು ಬಿಸ್ನೆಸ್ ಮಾಡೋದು ನಾವು ಎಲ್ಲಕ್ಕೂ ಗಟ್ಟಿರ್ಬೇಕು ಸರ್. ಹಾ. ಇನ್ನು ಮುಂದಿನ ದಿನ ನಾವು ಬಂಕರ್ಗಳು ಮಾಡ್ಕೊಳ್ಳೋದು ಸರ್. ಹಾ. ಬಂಕರ್ ಮಾಡಿ ಕಮ್ಮಿ ರೇಟ್ನಾಗ ನಾವು ಸ್ಟಾಕ್ ಮಾಡಿ ಇಟ್ಕೊಂಡ್ರಿ ಹಾ ರೀ. ಅದು ನಮಗ ಕಸ್ಟಮರ್ ಯಾವಾಗ ಕೊಡಂತಾರ ಅದನ್ನ ತೆಗೆದು ಓಪನ್ ಪ್ಯಾಕ್ ಮಾಡಿ ಕೊಡೋದು ಅಂಥದ್ದು ಮುಂದಿನ ದಿನ ಮಾಡೋದು ಸರ್. ಓಕೆ, ಓಕೆ. ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಇವತ್ತು ನಮಗ ಶೈಲೇಜ್ ಬಿಸಿನೆಸ್ ಬಗ್ಗೆನೂ ಎಲ್ಲ ಪರಿಚಯ ಮಾಡಿಕೊಟ್ರಿ. ಸೊ ಈ ಶೈಲೇಜ್ ಮೇವನ್ನ ಹಾಕೋದ್ರಿಂದ ದನಗಳಿಗೆ ಏನೇನು ಯೂಸಸ್ ಐತಿ ಮತ್ತ ಇದನ್ನ ಯಾವ ಪ್ರಮಾಣದಾಗ ಹೆಂಗ್ ಮಾಡ್ತಾರೋ ಎಲ್ಲ ತಿಳಿಸ್ಕೊಟ್ರಿ. ಸೊ ನಿಮಗ ತುಂಬಾ ತುಂಬಾ ಧನ್ಯವಾದ.